ಹಾಯ್ ಆ, ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಮೇಶ್. ಆ, ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ನಾವು ಏನ್ ಮಾಡೋಣ, ಸುತ್ತಳತೆ, ವಿಸ್ತೀರ್ಣ ಮತ್ತು ಗಾತ್ರದ ಬಗ್ಗೆ ತಿಳ್ಕೊನಂತ. ಏನು ವಿಸ್ತೀರ್ಣ, ಸುತ್ತಳತೆ ಮತ್ತು ಗಾತ್ರದ ಬಗ್ಗೆ ಇಂದಿನ ತರಗತಿ ಒಳಗ ತಿಳ್ಕೊನ. ಏನಪ್ಪಾ ಅಂದ್ರೆ ಯಾವ ರೀತಿ ಇದರ ಮೇಲೆ ಪ್ರಶ್ನೆಗಳು ಕೇಳ್ತಾರ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರ, ಸಾಮಾನ್ಯವಾಗಿ ಯಾವುದೋ ಒಂದು ವಸ್ತುವನ್ನು ತಗೋಣಂತ. ಈ ವಸ್ತುವಿನ ಸುತ್ತಳತೆ ಎಷ್ಟು ಅಂದ್ರೆ, ಈ ಒಂದು ವಸ್ತು ತಗೊಂಡೇನಿ, ಈ ವಸ್ತುವಿನ ಸುತ್ತಳತೆ ಎಷ್ಟಿರ್ಬೋದು, ಮತ್ತ ಈ ವಸ್ತುವಿನ ವಿಸ್ತೀರ್ಣ ಅಂದ್ರೆ ಎಷ್ಟಿರ್ಬೋದು, ಈ ವಸ್ತುವಿನ ಗಾತ್ರ, ಒಂದು ವಸ್ತುವಿನ ಮೇಲೆ ಇಟ್ಟಾಗ ಇದು ಎಷ್ಟು ಆ ಏನು ಒಂದು ಸ್ಥಳವನ್ನು ಆಕ್ರಮಿಸುತ್ತಲ್ಲ, ಅದನ್ನ ಏನಂತ ಕರಿತೇವೆ ಅಂದ್ರೆ ಗಾತ್ರ ಅಂತ ಹೇಗೆ ಕರಿತಿರ್ತೇವೆ. ಅಂದ್ರೆ ಇದು ಎಷ್ಟು ಗಾತ್ರ, ಈ ವಸ್ತುವಿನ ಗಾತ್ರ ಎಷ್ಟು, ನಮ್ಮ ಇದು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ನಮ್ಮ ದಿನನಿತ್ಯ ಜೀವನದೊಳಗೂ ಕೂಡ ಏನ್ ಮಾಡ್ಬೇಕಾಗುತ್ತದರಿಂದ ಕಲಿಯೋದು ಅತಿ ಹೆಚ್ಚು ಮಹತ್ವವನ್ನ ಹೊಂದೈತಿ, ಹೌದಿಲ್ಲ? ಆದ್ರಿಂದ ನಾವೇನ್ ಮಾಡೋಣ, ಇಂದಿನ ತರಗತಿ ಒಳಗ ಸುತ್ತಳತೆ ಅಂದ್ರೇನು, ವಿಸ್ತೀರ್ಣ ಅಂದ್ರೆ ಏನು, ಗಾತ್ರ ಅಂದ್ರೆ ಏನು, ಅಂದ್ರೆ ಇದ್ರ ಮೇಲೆ ಯಾವ್ಯಾವ ಆಕೃತಿಗಳ ಮೇಲೆ, ಯಾವ್ಯಾವ ಆ ಏನು ಒಂದಿಷ್ಟು ವಸ್ತುಗಳ ಮೇಲೆ, ಒಂದಿಷ್ಟು ಆಕೃತಿಗಳ ಮೇಲೆ ಯಾಂತ ರೀತಿ ಪ್ರಶ್ನೆಗಳ ಬರ್ತಾವ ಅಂತ ಹೇಗೆ ಏನ್ ಮಾಡೋಣ, ಇಂದಿನ ತರಗತಿ ಒಳಗ ಒಂದೊಂದಾಗಿ ನೋಡ್ತಾ ಹೋಗೋಣಂತ. ಹಾಗಾದ್ರ ಮೊದಲು ಏನ್ ಮಾಡೋಣ ಅಂತಂದ್ರ, ಸಮತಲ ಆಕೃತಿಗಳ ಬಗ್ಗೆ ತಿಳ್ಕೊಳಂತ. ಏನು ಸಮತಲ ಆಕೃತಿಗಳ ಬಗ್ಗೆ ಮೊದಲನೇದಾಗಿ ತಿಳ್ಕೋತ ಹೋಗೋಣಂತ. ಆ ನಂತರ ಏನ್ ಮಾಡೋಣ ಅಂತಂದ್ರ, ಈ ಆಕೃತಿಗಳ ಗೊತ್ತಿದ್ದು ಅಂದ್ರೆ ನಮ್ಗೆ ಏನ್ ಮಾಡ್ಬೋದು, ಆ ಆಕೃತಿಗಳ ಸುತ್ತಳತೆ ಆಗಿರ್ಬೋದು, ವಿಸ್ತೀರ್ಣ ಆಗಿರ್ಬೋದು, ಅವುಗಳ ಗಾತ್ರ ಆಗಿರ್ಬೋದು ಕಂಡಿಡ್ಯಾಕ ನಮಗೇನಾಗತ್ತ, ಸುಲಭ ಆಗತ್ತ, ಹೌದಿಲ್ಲ? ಹಾಗಾದ್ರ ಸಮತಲ ಆಕೃತಿಗಳಂದ್ರ ಯಾವ್ಯಾವು ಅಂತ ಹೇಗೆ ನೋಡೋದಾದ್ರ, ಸಮತಲಾಕೃತಿಗಳಂದ್ರ ಎಕ್ಸಾಂಪಲ್ ಅದಕ್ಕೆ ಕೊಡ್ಬೇಕಾಗಿತ್ತಂತಂದ್ರ ತ್ರಿಭುಜಗಳಂತ ಹೇಗೆ ಕೊಡ್ಬೋದು, ಚತುರ್ಭುಜಗಳ ಕೊಡ್ಬೋದು, ವೃತ್ತಗಳನ್ನು ಕೊಡ್ಬೋದು, ಪಂಚಭುಜಾಕೃತಿಗಳನ್ನು ಕೊಡಬಹುದು. ಇವ್ ರೀತಿ ಎಷ್ಟೋ ಬೇರೆ ಬೇರೆ ತರನಾದಂತ ಆಕೃತಿಗಳನ್ನ ನಾವು ಏನಂತ ಕರಿತೇವೆ ಅಂದ್ರ ಸಮತಲ ಆಕೃತಿಗಳು ಅಂತ ಹೇಗೆ ಕರಿತೇವೆ. ಹಾಗಾದ್ರ ನೋಡ್ರಿ, ತ್ರಿಭುಜ ಅಂತಂದ್ರೆ ತ್ರಿಭುಜ ಐತಿ, ವೃತ್ತ ಐತಿ, ಇಲ್ಲೇನು ಚತುರ್ಭುಜಗಳದಾವು, ಪಂಚಭುಜಾಕೃತಿಗಳದಾವು, ಹೌದಿಲ್ಲ? ಇಂಥ ಎಲ್ಲ ಆಕೃತಿಗಳನ್ನ ನಾವ್ ಏನಂತ ಕರಿತೇವೆ ಅಂತಂದ್ರ ಸಮತಲ ಆಕೃತಿಗಳು ಅಂತ ಹೇಗೆ ಕರಿತೇವೆ. ಏನು ಸಮತಲ ಆಕೃತಿಗಳು ಅಂತ ಹೇಗೆ ಇವುಗಳನ್ನ ಕರಿತೇವೆ. ಹಾಗಾದ್ರ ಈ ಆಕೃತಿಗಳನ್ನೆಲ್ಲ ನಮ್ಗ ನೋಡಿದೇವೆ, ಇವೆಲ್ಲವೂ ಏನಂತ ಗೊತ್ತಾತ್ ನಮ್ಗ, ಎಲ್ಲ ಸಮತಲ ಆಕೃತಿಗಳು, ಹೌದಾ? ಇವುಗಳನ್ನ ನೋಡ್ರಿ ನೀವು ಎಲ್ಲವೂ. ಅಂದ್ರ ಆ ನೀವು ಚತುರ್ಭುಜ ಅಂತ ಹೇಗೆ ತಗೊಂಡ್ರಂದ್ರ, ಚತುರ್ಭುಜ ಏನೈತಿ, ಸಮಾನವಾಗೈತಿ, ಸಪಾತ ಐತಿ, ಹೌದಿಲ್ಲ? ಅದರಿಂದ ಏನೇನ್ ಕರಿತೇವೆ, ಸಮತಲ ಆಕೃತಿಗಳು ಅಂತ ಹೇಳಿ. ವೃತ್ತವನ್ನ ನೀವು ವೃತ್ತ ತಗೊಂಡ್ರಂದ್ರ ಅದನ್ನ ನೀವು ಸ್ಟೇಟ್ ನೋಡಿದ್ರ ಏನಾಗುತ್ತದ, ನಿಮ್ ಒಗ್ಲಿತ ಸಮಾನವಾಗಿರ್ತೈತಿ, ಸಾಫ್ ಇರ್ತೈತಿ. ಅಂದ್ರೆ ಏನು, ಒಂದೇ ಸಮಾನವಾದ ಇದನ್ನ ಹೊಂದಿತ್ತಂದ್ರ ಅದನ್ನ ಏನಂತ ಕರಿತೇವೆ ನಾವು, ಸಮತಲ ಆಕೃತಿಗಳು ಅಂತ ಹೇಗೆ ಕರಿತೀವಿ, ಹೌದಾ? ಆ ಒಂದು ಎಕ್ಸಾಂಪಲ್ ಕೊಡೋಕೈತಂದ್ರ ಇಲ್ಲಿ ನೋಡ್ರಿ, ಈ ನಮ್ದು ಈ ಮೊಬೈಲ್ ಐತಿ, ಈ ಮೊಬೈಲ್ ಸ್ಕ್ರೀನ್ ಯಾವ ರೀತಿ ಐತಿ, ಸಮಾನವಾಗೈತಿ, ಹೌದಾ? ಇದು ಆಕೃತಿ ಅಂತ ನೋಡಿದ್ರೆ ಇದು ಯಾವ್ದಾಗುತ್ತೆ, ಆಯತ ಆಕೃತಿ ಐತಿ, ಹೌದಾ? ಇದು ಯಾವ ರೀತಿ ಆಕೃತಿ ಐತಿ, ಇದು ಆಯತ ಆಕೃತಿ ಅಂತ ಹೇಗೆ ಕರಿತೇವೆ. ಇದೆಲ್ಲ ಏನು ಸಮಾನವಾದ ಆಕೃತಿ ಇರೋದ್ರಿಂದ ಸಮತಲ ಆಕೃತಿಗಳು ಅಂತ ಹೇಗೆ ಏನ್ ಮಾಡ್ತೇವೆ ನಾವು ಕರಿತೇವೆ, ಹೌದಾ? ಇಂಥವು ಕರಿದ್ರಿಂದ ಮತ್ತ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮ್ಮ ಪರೀಕ್ಷೆಯಲ್ಲಿ ಯಾವ್ಯಾವ ಆಕೃತಿಗಳ ನಮ್ಮ ಮೇನ್ ಹೆಡ್ಡಿಂಗ್ ಏನಿತ್ತು, ಸುತ್ತಳತೆ ಮತ್ತು ವಿಸ್ತೀರ್ಣ ಮತ್ತು ಗಾತ್ರ, ಇವುಗಳನ್ನ ಯಾವುದನ್ನ ಕೇಳ್ತಾರ ಅಂತ ಹೇಗೆ ನಾವು ಇಂದಿನ ತರಗತಿ ಒಳಗ ತಿಳ್ಕೊತ ಹೋಗೋಣಂತ. ಹಾಗಾದ್ರೆ ಯಾವ್ದ್ರ ಬಗ್ಗೆ ಕೇಳ್ತಾರ ನಿಮ್ಮ ಪರೀಕ್ಷಾ ದೃಷ್ಟಿ ಅಂತಂದ್ರ, ಆಯತ ಮತ್ತು ಚೌಕದ ಮೇಲೆ ಪ್ರಶ್ನೆಗಳು ಬರ್ತಾವು. ಏನು ಆಯತ ಮತ್ತು ಚೌಕದ ಮೇಲೆ ಪ್ರಶ್ನೆಗಳು ಬರ್ತಾವು. ಹಾಗಾದ್ರ ಆಯತ ಚೌಕದ ಬಗ್ಗೆ ತಿಳ್ಕೊಬೇಕಾಗಿತ್ತಂದ್ರ ಅದಕ್ಕಿಂತ ಮುಂಚೆ ಏನ್ ತಿಳ್ಕೊಬೇಕಾಗತ್ತ, ನಾವು ಮೊದಲು ಚತುರ್ಭುಜಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಹಾಗಾದ್ರ ಆಯತ ಮತ್ತು ಚತುರ್ಭುಜಗಳಂದ್ರೆ ಇವು ಏನು, ಆಯತ ಮತ್ತು ಚೌಕ ಇವು ಏನಿವೆ, ಚತುರ್ಭುಜದ ವಿಧಗಳಾಗಿರ್ತಾವ, ಹೌದಾ? ಚತುರ್ಭುಜದ ವಿಧಗಳಾಗಿರ್ತಾವ. ಹಾಗಾದ್ರೆ ನಾವು ಮೊದಲು ಏನ್ ಮಾಡ್ಬೇಕಾಗತ್ತ, ಚತುರ್ಭುಜ ಅಂದ್ರೆ ಏನು ಅಂತ ಹೇಗೆ ಗೊತ್ತಾಗತ್ತೆ. ಹಾಗಾದ್ರ ಚತುರ್ಭುಜ ಅಂದ್ರೆ ಏನಪ್ಪಾ ಅಂತ ಹೇಗೆ ಮೊದಲು ನೋಡೋಣಂತ. ಏನಪ್ಪಾ ಚತುರ್ಭುಜ ಅಂತ ನೋಡೋದಾದ್ರ, 4 ಬಾಹುಗಳು, 4 ಕೋಣಗಳುಳ್ಳ ಆವೃತ್ತ ಆಕೃತಿಯನ್ನ ನಾವು ಏನಂತ ಕರಿತೀವಿ,
ಚತುರ್ಭುಜ ಅಂತ ಹೇಗೆ ಕರಿತೀವಿ. ಏನು? 4 ಬಾಹುಗಳು ಹಾಗೂ 4 ಕೋಣಗಳುಳ್ಳ ಆವೃತ್ತ ಆಕೃತಿಯನ್ನ ನಾವು ಏನಂತ ಕರಿತೀವಿ? ಚತುರ್ಭುಜ ಅಂತ ಹೇಗೆ ಕರಿತೀವಿ. ಇದಕ್ಕ ಒಂದಿಷ್ಟು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತಂದ್ರ ನೋಡ್ರಿ, ಈ ಎಲ್ಲಾ ಆಕೃತಿಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ಏನು? ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ಚತುರ್ಭುಜ ಅಂತಂದ್ರೆ ಏನು? ಸಾಮಾನ್ಯವಾಗಿ 4 ಬಾಹುಗಳನ್ನು ಹೊಂದಿರಬೇಕು, 4 ಕೋಣಗಳನ್ನು ಹೊಂದಿರಬೇಕು. ಆ ಎಲ್ಲವೂ ಏನಾಗಿರ್ಬೇಕು? ಆವೃತವಾಗಿರ್ಬೇಕು. ಆವೃತವಾಗಿರ್ಬೇಕಂದ್ರೆ ಏನು? ಒಂದಕ್ಕೊಂದು ಟಚ್ ಅಥವಾ ಎರಡು ಸಂಬಂಧವನ್ನ, ಎರಡು ಏನಾಗಿರ್ಬೇಕು? ಒಂದ್ ಕಡೆ ಹೋಗಿ ಮೀಟ್ ಆಗಿರ್ಬೇಕು, ಅಂದ್ರೆ ಒಂದ್ ಕಡೆ ಹೋಗಿ ಕೂಡ್ಕೊಂಡಿರ್ಬೇಕು. ಕೂಡ್ಕೊಂಡಿರುವಂತ ಆಕೃತಿಗಳನ್ನ ನಾವ್ ಏನಂತ ಕರಿತೀವಿ? ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ನ ಕೊಟ್ಟೇವಪ್ಪ. ಈ ಎಕ್ಸಾಂಪಲ್ ಒಳಗ ಮೊದ್ಲೇದ್ ನೋಡ್ರಿ, ಇದನ್ನ ಎ ಬಿ ಮತ್ತು ಸಿ ಡಿ ಅಂತ ಹೇಗೆ ತಗೊಂಡ್, ಅಂದ್ರೆ ಇದು ಎ ಬಿ ಸಿ ಡಿ ಎನ್ನುವ ಒಂದು ಚತುರ್ಭುಜ ಐತಿ. ಹೌದಾ? ಎ ಬಿ ಸಿ ಡಿ ಎನ್ನುವ ಇದೊಂದು ಚತುರ್ಭುಜ. ಈ ಎ ಬಿ ಸಿ ಡಿ ಎನ್ನುವ ಚತುರ್ಭುಜದಲ್ಲಿ 4 ಬಾಹುಗಳು ಇರ್ಬೇಕಂತ ಹೇಗೆ ಹೇಳೈತಿ. ನೋಡ್ರಿ, ಯಾವ್ಯಾವ ಬಾಹುಗಳು ಅಂತ ಹೇಗೆ ನೋಡೋಣ. ನೋಡ್ರಿ, ಎ ಬಿ ಅನ್ನೋದು ಒಂದು ಬಾಹುವ, ಎ ಬಿ ಅನ್ನೋದು ಒಂದು ಬಾಹು. ಅದೇ ತರ ಎ ಬಿ ಅನ್ನೋದು ಒಂದು ಬಾಹು ಆದ್ರ ಬಿ ಡಿ ಅನ್ನೋದು ಏನಾಗೈತಿ? ಬಿ ಡಿ ಅನ್ನೋದು ಕೂಡ ಇನ್ನೊಂದು ಬಾಹು ಆಗೈತಿ. ಹೌದಾ? ಅದೇ ನಂತರ ಸಿ ಡಿ ಅನ್ನೋದು ಏನಾಗೈತಿ? ಅದೊಂದು ಬಾಹು ಆಗೈತಿ. ಅದೇ ತರ ಸಿ ಎ ಅನ್ನೋದು ಏನಾಗೈತಿ? ಅದು ಈ ಸಿ ಆರ್ ಬರ್ರಿ, ಎ ಸಿ ಆರ್ ಇದು ಏನಾಗೈತಿ? ಇದು ಒಂದು ಬಾಹು ಆಗೈತಿ. ಹಾಗಾದ್ರೆ ಏಸ್ ಬಾಹುಗಳದು ಇದು? ಈ ಒಂದು ಆಕೃತಿಗೆ 4 ಬಾಹುಗಳದು. ಎಷ್ಟು? 4 ಬಾಹುಗಳದು. ಹೌದಾ? ಅದೇ ತರ ಏನ್ ಹೇಳ್ಯಾರ ನಮ್ಗೆ ಡೆಫಿನೇಷನ್ ಒಳಗ? 4 ಕೋಣಗಳನ್ನ ಹೊಂದಿರಬೇಕು. ಎಷ್ಟು? 4 ಕೋಣಗಳನ್ನ ಹೊಂದಿರಬೇಕು. ನೋಡ್ರಿ, ಕೋನ 1, ಕೋನ 2, ಕೋನ 3, ಕೋನ 4. ಹೌದಾ? ಕೋನ ಎ ಐತಿ, ಕೋನ ಬಿ ಐತಿ, ಕೋನ ಸಿ ಐತಿ, ಕೋನ ಡಿ ಐತಿ. ಹಾಗಾದ್ರ ಇವೇನದು? 4 ಕೋನಗಳು. 4 ಕೋನಗಳು. ಈ ಎಲ್ಲ 4 ಕೋನಗಳು ಏನಾಗಿರೋ? ಆವೃತವಾಗಿರ್ಬೇಕು. ಏನು? ಆವೃತ, ಒಂದಕ್ಕೊಂದು ಟಚ್ ಅಥವಾ ಒಂದ್ ಕಡೆ ಹೋಗಿ ಸಂಬಂಧ ಅಥವಾ ಒಂದ್ ಕಡೆ ಹೋಗಿ ಅವು ಎರಡು ಮೀಟ್ ಆಗಿರ್ಬೇಕು. ನೋಡ್ರಿ, ಎ ಬಿ ಅನ್ನೋದು, ಎ ಬಿ ಎನ್ನುವ ಒಂದು ಬಾಹು ಬಿ ಡಿ ಎಂಬ ಬಾಹುಗೆ ಏನಾಗೈತಿ? ಇಲ್ಲಿ ಹೋಗಿ ಒಂದ್ ಇಲ್ಲಿ ಬಿ ಎಂಬ ಜಾಗದೊಳಗ ಟಚ್ ಆಗೈತಿ. ಅದೇ ರೀತಿ ಬಿ ಡಿ ಎಂಬ ಬಾಹು ಸಿ ಡಿಗೆ ಏನಾಗೈತಿ? ಡಿ ಎಂಬ ಭಾಗದೊಳಗ ಕೂಡೈತಿ. ಅದೇ ತರ ಸಿ ಡಿ ಏನಾಗೈತಿ? ಸಿ ಎಗೆ ಸಿ ಎಂಬ ಜಾಗದಾಗ ಇದಾಗೈತಿ. ಸಿ ಎ ಬಿಗೆ ಏನಾಗೈತಿ? ಎ ಎಂಬ ಜಾಗದೊಳಗೆ ಏನಾಗೈತಿ? ಅದು ಹೋಗಿ ಕೂಡೈತಿ. ಹೌದಾ? ಅಂದ್ರ 4 ಬಾಹುಗಳದವು, 4 ಕೋಣಗಳಿರ್ಬೇಕು. ಅವೇನಾಗಿರ್ಬೇಕು? ಆವೃತವಾಗಿರ್ಬೇಕು. ಒಂದಕ್ಕೊಂದು ಏನಾಗಿರ್ಬೇಕು? ಜಾಯಿಂಟ್ ಇರ್ಬೇಕು. ಅಂದ್ರ ಈ ನಾವು ನಾವು ಒಂದಿಷ್ಟು ಆಟವನ್ನ ಆಡ್ತಿರ್ತೇವೆ, ಗೊತ್ತಾ? ಹಿಂಗ್ ವೃತ್ತ ಹಾಕಿ ಕೆರಿ ದಡ ಅಂತ ಹೇಳಿ ವೃತ್ತ ಹಾಕಿ ಕೆರಿ ದಡವನ್ನ ಹಾಡ್ತಿರ್ತೇವೆ. ನೋಡ್ರಿ, ಕೆರಿ ಅಂದ್ರೆ ಹೊರ ಜಿಗಿತೇವೆ, ದಡ ಅಂದ್ರೆ ಹೊರ ಜಿಗಿತೇವೆ, ಕೆರೆ ಅಂದ್ರೆ ಒಳಗೆ ಜಿಗಿತಿರ್ತೇವೆ. ಒಳಗಂದ್ರೆ ಏನು? ಆ ವೃತ್ತದ ಒಳಗ. ಹೌದಾ? ವೃತ್ತದ ಒಳಗೆ ಜಿಗಿದ ನಾವೇನಂತ ಕರಿತಿದ್ದೇವೆ? ಕೆರೆ ಅಂತ ಹೇಳಿ ಕರಿತಿದ್ದೇವೆ. ಹೊರಗಡೆ ಅಂದ್ರೆ ಜಿಗಿದನ್ನ ದಡ ಅಂತ ಹೇಳಿ ಕರಿತಿದ್ದೇವೆ. ನೀವು ವೃತ್ತದ ಒಳಗಂದ್ರ ಅದು ಪೂರ್ತಿ ಏನಾಗಿರ್ತೈತಿ? ಎಲ್ಲಿ ಒಂಚೂರು ಬಿಡ್ಲಾರ ನೀವು ಆ ವೃತ್ತವನ್ನ ಹಾಕ್ತಿದ್ರಿ. ಹೌದಾ? ಆ ವೃತ್ತದವನ್ನ ಹಾಕ್ತಿದ್ರಿ ಅಂದ್ರೆ ಎಲ್ಲಾರ ಒಂದ್ ಕಡೆ ಹಿಂಗ್ ಕಡೆಗೆ ಹಾಕಿತ್ತ ಅನ್ನೋದು ಇಲ್ಲ. ಅದು ಪೂರ್ತಿ ಏನೋ ಆವೃತವಾಗಿರ್ತಿತ್ತು. ಪೂರ್ತಿ ಆವೃತ ಆಗಿದ್ದನ್ನ ಏನಂತ ಕರಿತಿದ್ರಿ ನೀವು? ಕೆರೆ ಅಂತ ಕರಿತಿದ್ದೀವಿ. ಹೊರ ಜಿಗಿದನ್ನ ದಡ ಅಂತ ಹೇಳಿ ಕರಿತಿದ್ರಿ. ಹೌದಿಲ್ಲ? ಈ ರೀತಿ ಆಟ ಆಡ್ರಿ ನೀವು. ಅಂದ್ರ ಇದು ಪೂರ್ತಿ ಆವೃತವಾಗಿತ್ತಂದ್ರೆ ಏನು? ಪೂರ್ತಿ ಒಂದ್ ಕಡೆಯಿಂದನು ಎಲ್ಲಿ ಏನಾಗಿರ್ಬಾರ್ದು? ಬಿಟ್ಟು ಹೋಗಿರ್ಬಾರ್ದು. ಫಾರ್ ಎಕ್ಸಾಂಪಲ್ ಕೊಡ್ಬೇಕೈತಂದ್ರ ನೋಡ್ರಿಗೆ, ಇಲ್ಲೊಂದು ಆಕೃತಿಯನ್ನು ಬರಿತೀನಿ ನಾನು. ನೋಡ್ರಿ, ಎ ಬಿ ಸಿ ಡಿ ಇ ಇದು ಪಂಚಭುಜಾಕೃತಿ ಆಗುತ್ತ ನೋಡ್ರಿ. ನಮ್ ಕಂಡೀಷನ್ ತಕ್ಕಂತೆ ಐತೆ ಇಲ್ಲಿ ನೋಡ್ರಿ. ನಮ್ ಡೆಫಿನೇಷನ್ ಏನೈತಿ? 4 ಬಾಹುಗಳಿರ್ಬೇಕು. ನೋಡ್ರಿ, ಎ ಬಿ ಅನ್ನೋದು ಒಂದು ಬಾಹು ಐತಿ, ಬಿ ಸಿ ಅನ್ನೋದು ಒಂದು ಬಾಹು ಐತಿ, ಸಿ ಡಿ ಅನ್ನೋದು ಒಂದು ಬಾಹು ಐತಿ, ಡಿ ಇ ಅನ್ನೋದು ಒಂದು ಬಾಹು ಐತಿ. ಅಂದ್ರೆ 4 ಬಾಹುಗಳದವ. 4 ಬಾಹುಗಳದು ಮೊದ್ಲೇ ಕಂಡೀಷನ್ ಬರಬರಿ ಆಯ್ತು. 4 ಕೋಣಗಳಿರ್ಬೇಕು. ನೋಡ್ರಿ, ಒಂದು ಕೋಣ ಐತಿ, 2 ಕೋಣ, 3 ಕೋಣ. ಅಂದ್ರ 4 ಕೋಣಗಳಿರ್ಬೇಕು. ಕೋಣಗಳನ್ನು ಕ್ಯಾನ್ಸಲ್ ಆಯ್ತು. ಈಗ ಒಂದು ಕೋಣಗಳು ಇಲ್ಲರಂಗ ಆಯ್ತು. ಹೌದಾ? ಈಗ ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರ ನೋಡ್ರಿ, ಏನ್ ಹೇಳ್ಯಾರ? ಆವೃತವಾಗಿರ್ಬೇಕು. ಇಲ್ಲಿ ನೋಡ್ರಿ, ಇದು ಬಂದ್ಕೆ ಈಗ ಎಲ್ಲರ ಹಿಂಗ್ ಜಾಯಿಂಟ್ ಆಗೈತನ? ಇಲ್ಲ, ಇಲ್ಲಿ ಏನಾಗೈತಿ? ಜಾಯಿಂಟ್ ಆಗಿಲ್ಲ. ಅಂದ್ರೆ ಇಲ್ಲಿ ಏನೈತಿ? ಬಿಡಿ ಐತಿ.
ಇಂಥ ಬಿಡಿ ಇದ್ದಿಸಲಾಗ ಏನಂತ ಹೇಳಿ ಕೋಣವನ್ನ ನಾವು ಇದನ್ನ ಆವೃತ್ತ ಇದನ್ನೇನು ಪಂಚಭುಜಾಕೃತಿ ಅದು ಏನು ಸಾರಿ ಚತುರ್ಭುಜಗಳು ಅಂತ ಹೇಗೆ ಇದನ್ನ ನಾವೇನು ಕರೀದಿಲ್ಲ. ಹೌದಾ, ಚತುರ್ಭುಜಗಳು ಅಂತ ಕರಿಬೇಕಾಗಿತ್ತಂದ್ರೆ ಏನ್ ಮಾಡಬೇಕು, 4 ಬಾಹುಗಳು ಇರಬೇಕು, 4 ಕೋಣಗಳು ಇರಬೇಕು. ಆ ಕೋಣಗಳ ಏನ್ ರೀತಿ ಯಾವ ರೀತಿ ಇರಬೇಕು, 4 ಬಾಹುಗಳು ಕೋಣಗಳು ಆವೃತವಾಗಿರ್ಬೇಕು, ಒಂದಕ್ಕೊಂದು ಏನಾಗಿರ್ಬೇಕು, ಜಾಯಿಂಟ್ ಆಗಿರ್ಬೇಕು. ಅಂತವುಗಳನ್ನ ನಾವು ಮಾತ್ರ ಏನಂತ ಕರಿತೇವೆ, ನಾವು ಚತುರ್ಭುಜಗಳು ಅಂತ ಹೇಗೆ ಕರಿತೇವೆ. ಏನು, ಚತುರ್ಭುಜಗಳು ಅಂತ ಹೇಗೆ ಕರಿತೇವೆ. ಇಲ್ಲಿ ಕೊಟ್ಟಂತ ಎಕ್ಸಾಂಪಲ್ಸ್ ಗಳನ್ನ ಬೇಕಾದ್ರೆ ನೋಡೋಣ. 4 ಬಾಹುಗಳದಾವ ಮೊದ್ಲೇದಕ್ಕೆ, ಅದೇ ರೀತಿ 4 ಕೋಣಗಳದಾವ, ಅದೇ ರೀತಿ ಅವು ಏನಾಗ್ಯಾವ ಎಲ್ಲ ಆವೃತ ಆಗ್ಯಾವ. ಎರಡನೇದ್ನು ನೋಡ್ರಿ, ಇದನ್ನು ಎ ಬಿ ಸಿ ಡಿ ಅಂತ ತಗೊಂಡ್ರ ಎ ಬಿ ಅನ್ನೋದು ಒಂದು ಬಾಹು, ಬಿ ಸಿ ಅನ್ನೋದು ಒಂದು ಬಾಹು, ಸಿ ಡಿ ಅನ್ನೋದು ಒಂದು ಬಾಹು ಐತಿ, ಮತ್ತ ಡಿ ಎ ಅನ್ನೋದು ಕೂಡ ಒಂದು ಬಾಹು ಐತಿ. ಹೌದಾ, ಹಾಗಾದ್ರ 4 ಬಾಹುಗಳದ. ಅದೇ ತರ ಒಂದು ಎ ಅನ್ನೋದೊಂದು ಕೋನ, ಬಿ ಅನ್ನೋದೊಂದು ಕೋನ ಐತಿ, ಸಿ ಅನ್ನೋದೊಂದು ಕೋನ ಐತಿ, ಡಿ ಅನ್ನೋದೊಂದು ಕೋನಗಳದ. ಈ ಎಲ್ಲಾ 4 ಬಾಹುಗಳು ಏನಾಗ್ಯಾವ, ಒಂದಕ್ಕೊಂದು ಒಂದು ಜಾಗದಾಗ ಹೋಗಿ ಮೀಟ್ ಆಗ್ಯಾವ. ಅಂದ್ರೆ ಎಲ್ಲವೂ ಪೂರ್ತಿ ಏನಾಗ್ಯಾವ, ಆವೃತವಾಗ್ಯಾವ. ಹೌದಿಲ್ಲ, ಇಂಥವುಗಳನ್ನ ಇದ್ದು ಅಂದ್ರೆ ಮಾತ್ರ ನಾವ್ ಏನಂತ ಕರಿತೇವಿ, ಚತುರ್ಭುಜಗಳು ಅಂತ ಹೇಗೆ ಕರಿತೇವೆ. ಏನು, ಚತುರ್ಭುಜಗಳು ಅಂತ ಹೇಗೆ ಕರಿತೇವೆ. ಅಂತ ಇದೇ ತರ ಎಕ್ಸಾಂಪಲ್ಸ್ ಇದನ್ನ ನೋಡ್ರಿ, ಎ ಐತಿ, ಬಿ ಸಿ ಡಿ ಅಂತ ತಗೊಂಡ್ರ ಎ ಬಿ ಬಾಹು, ಬಿ ಸಿ ಬಾಹು, ಸಿ ಡಿ ಬಾಹು, ಡಿ ಎ ಬಾಹು, ಅದೇ ರೀತಿ 4 ಕೋಣಗಳು, ಅದೇ ರೀತಿ 4 ಕೋಣಗಳದ. ಇವೆಲ್ಲವೂ ಏನಾಗ್ಯಾವ, ಆವೃತವಾಗ್ಯಾವ. ಈ ಎಕ್ಸಾಂಪಲ್ ನೋಡ್ರಿ, ಇದನ್ನ ತಗೋರಿ, ಇದನ್ನ ತಗೋರಿ, ಇದನ್ನ ತಗೋರ್ಬೇಕ್ರಿ ನೀವು. ಎ ಬಿ ಸಿ ಡಿ, ಇದೇನು ಎ ಬಿ ಅನ್ನೋದು ಒಂದು ಬಾಹು, ಬಿ ಸಿ ಅನ್ನೋದು ಒಂದು ಬಾಹು, ಸಿ ಡಿ ಅನ್ನೋದು ಒಂದು ಬಾಹು, ಡಿ ಎ ಅನ್ನೋದು ಒಂದು ಬಾಹು. ಇದೊಂದು ಕೋಣ, ಇದೊಂದು ಕೋಣ, ಇದೊಂದು ಕೋಣ ಐತಿ, ಇಲ್ಲೊಂದು ಕೋಣ ಐತಿ. 4 ಕೋಣಗಳದಾವ. ಅವು ಏನಾಗ್ಯಾವ, ಆವೃತವಾಗ್ಯಾವ. ಹೌದಿಲ್ಲ, ಇಂಥವುಗಳು ಇದ್ದಾಗ ಮಾತ್ರ ಅವುಗಳನ್ನ ಏನಂತ ಕರಿತೇವೆ ನಾವು, ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ಏನು, ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ಈ ಎಲ್ಲಾ ಚತುರ್ಭುಜಕ್ಕ ಕೊಟ್ಟಂತ ಎಕ್ಸಾಂಪಲ್ಸ್ ಗಳನ್ನ ಅಥವಾ ಉದಾಹರಣೆಗಳನ್ನ ಒಂದ್ಸಲ ಗಮನಿಸ್ರಪ್ಪ. ಗಮನಿಸಿದಾಗ ಅವುಗಳನ್ನ ನೋಡ್ರಿ ಈ ಚತುರ್ಭುಜದ ಹಂಗ ಈ ಚತುರ್ಭುಜ ಇಲ್ಲ, ಬಟ್ ಎಲ್ಲವೂ ಚತುರ್ಭುಜಗಳನ್ನ, 4 ಬಾಹುಗಳದಾವು, 4 ಕೋಣಗಳದಾವು, ಈ ಎಲ್ಲ ಆವೃತ ಆಗ್ಯಾವ. ಆದ್ರೆ ಇವು ಆಕಾರಗಳು ಏನಾಗ್ಯಾವು, ಬೇರೆ ಬೇರೆ ತರನ ಆಗ್ಯದಾವ. ಹೌದಾ, ಇದ್ರ ಹಂಗ ಈ ಆಕಾರ ಇಲ್ಲ, ಈ ಆಕೃತಿ ಹಂಗ ಈ ಆಕೃತಿ ಇಲ್ಲ, ಈ ಆಕೃತಿ ಹಂಗ ಈ ಆಕೃತಿ ಇಲ್ಲ, ಇದ್ರಂಗ ಇದು ಇಲ್ಲ, ಇದ್ರೊಳಗಂಗ ಇದು ಇಲ್ಲ. ಹೌದಾ, ಹಾಗಾದ್ರ ಈ ಎಲ್ಲಾ ಆಕೃತಿಗಳೇನ ಬೇರೆ ಬೇರೆ ತರನಾಗಿ ಏನು ಆಕೃತಿಗಳಾಗ್ಯಾವ. ಹೌದಾ, ಬೇರೆ ಬೇರೆ ತರನಾದ ಸ್ಟ್ರಕ್ಚರ್ ಅಥವಾ ಗಾತ್ರ ಅವುಗಳನ್ನ ಏನಂತ ಕರಿತೇವೆ ನಾವು, ಒಂದು ಚಿತ್ರಣ ಏನದಾವ ಬೇರೆ ಅದಾವ. ಹೌದಾ, ಈ ರೀತಿ ಬೇರೆ ಬೇರೆ ತರನಾದಂತ ಚತುರ್ಭುಜಗಳನ್ನ ಏನೇನಂತ ಕರಿತೇವಿ. ಹಾಗಾದ್ರ ಚತುರ್ಭುಜದ ವಿಧಗಳು ಎಷ್ಟು, ಬಗೆಗಳ ಎಷ್ಟು ಅಂತ ಹೇಗೆ ನೋಡೋದಾದ್ರ ನೋಡ್ರಿ, ಇವುಗಳನ್ನ ಏನಂತ ಕರಿತೇವಿ, ಒಂದಿಷ್ಟು ವಿಧಗಳಾಗಿ ಬಗೆಗಳಾಗಿ ವಿಂಗಡಿಸೇವಿ. ಅಂದ್ರ ಈ ರೀತಿ ಇರುವಂತ ಚತುರ್ಭುಜಗಳನ್ನು ಒಂದ್ ಹೆಸರಿಂದ, ಈ ರೀತಿ ಇರುವಂತ ಚತುರ್ಭುಜಗಳನ್ನು ಒಂದ್ ಹೆಸರ, ಈ ರೀತಿ ಇರುವಂತ ಚತುರ್ಭುಜಗಳನ್ನ ಇನ್ನೊಂದ್ ಹೆಸರಿಂದ ಕರಿತಾ ನಾವೇನ್ ಮಾಡೇವಿ, ಅವುಗಳನ್ನ ವಿಂಗಡಣೆಯನ್ನ ಮಾಡೇವಿ. ಹಾಗಾದ್ರ ಚತುರ್ಭುಜದ ವಿಧಗಳು ಅಥವಾ ಬಗೆಗಳು ಎಷ್ಟು ಅಂತ ನೋಡೋದಾದ್ರ 5 ಚತುರ್ಭುಜದಲ್ಲಿ ವಿಧಗಳದಾವ. ಹಾಗಾದ್ರ ಅವು ಯಾವ್ಯಾವು ಅಂತ ಹೇಗೆ ನೋಡೋದಾದ್ರ ಮೊದ್ಲೇದ್ದು ಆಯತ ಅಂತ ಹೇಗೆ ಕರಿತೀವಿ. ಏನು, ಮೊದ್ಲೇದು ಆಯತ ಅಂತ ಹೇಗೆ ಕರಿತೀವಿ. ಎರಡನೇದ್ದು ಚೌಕ ಅಥವಾ ವರ್ಗ ಅಂತ ಹೇಗೆ ಕರಿತೀವಿ. ಏನು, ಚೌಕ ಅಥವಾ ವರ್ಗ ಅಂತ ಹೇಗೆ ಕರಿತೀವಿ. ಮೂರನೇದ್ದು ತ್ರಾಪಿಜ್ಯ, ನಾಲ್ಕನೇದ್ದು ವಜ್ರಾಕೃತಿ, ಐದನೇದ್ದು ಸಮಾಂತರ ಚತುರ್ಭುಜ. ಏನು, ಸಮಾಂತರ ಚತುರ್ಭುಜ ಅಂತ ಹೇಗೆ ಕರಿತೀವಿ. ನೋಡ್ರಿ, ಚತುರ್ಭುಜ ಅಂದ್ರೆ ಏನು, 4 ಬಾಹುಗಳು, 4 ಕೋಣಗಳುಳ್ಳ ಆವೃತ ಆಕೃತಿಯನ್ನು ನಾವು ಏನಂತ ಕರಿತಿದ್ದೇವೆ, ಚತುರ್ಭುಜ ಅಂತ ಹೇಗೆ ಕರಿತೀವಿ. ಚತುರ್ಭುಜದೊಳಗೆ ಎಷ್ಟು ವಿಧಗಳು, 5 ವಿಧಗಳು. 5ರೊಳಗೆ ಯಾವ್ಯಾವು, ಆಯತ, ಚೌಕ, ತ್ರಾಪಿಜ್ಯ, ವಜ್ರಾಕೃತಿ, ಸಮಾಂತರ ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಯಾವ್ಯಾವ ಸಿಲೆಬಸ್ ಕೊಟ್ಟಿದ್ದಾನಂತಂದ್ರ ಆಯತ ಮತ್ತು ಚೌಕದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಏನು, ಆಯತ ಮತ್ತು ಚೌಕದ ಮೇಲೆ ಏನ್ ಮಾಡ್ತಾರೆ, ನಿಮ್ಗ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದ್ರೆ ಈ ಆಯತ ಮತ್ತು ಚೌಕದ ಮೇಲೆ
ಯಾವ ಯಾವ ತರನಾದ ಪ್ರಶ್ನೆಗಳು ಬರ್ತಾವಂತಂದ್ರ ಆಯತ ಅಥವಾ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಥವಾ ಸುತ್ತಳತೆಯನ್ನ ಕಂಡುಹಿಡಿಯಿರಿ, ಅವುಗಳ ಗಾತ್ರವನ್ನ ಕಂಡುಹಿಡಿಯಿರಿ ಅಂತ ಹೇಗೆ ಏನ್ ಮಾಡ್ತಾರ ಪ್ರಶ್ನೆಗಳನ್ನ ಕೇಳ್ತಾರ. ಹಾಗಾದ್ರ ಮೊದಲು ಏನ್ ಮಾಡೋಣ ಅಂತಂದ್ರ ನಾವೀಗ ಆಯತ ಮತ್ತು ಚೌಕದ ಬಗ್ಗೆ ತಿಳ್ಕೋಕ್ಕಿಂತ ಮುಂಚೆ ಸುತ್ತಳತೆ ಅಂದ್ರೆ ಏನು, ವಿಸ್ತೀರ್ಣ ಅಂದ್ರೆ ಏನು, ಗಾತ್ರ ಅಂದ್ರೆ ಏನು ಅಂತ ಹೇಗೆ ಒಂದೊಂದಾಗಿ ನೋಡ್ತಾ ಹೋಗೋಣಂತ. ಮೊದಲನೇದಾಗಿ ಏನ್ ಮಾಡೋಣ ನಾವು ಸುತ್ತಳತೆ ಅಂದರ ಏನಂತ ಹೇಗೆ ನೋಡ್ತಾ ಹೋಗೋಣಂತ. ಏನು ಸುತ್ತಳತೆ ಅಂದ್ರೆ ಏನಪ್ಪಾ ಅಂತ ಹೇಗೆ ನೋಡೋಣಂತ. ನೋಡ್ರಿ, ಸುತ್ತಳತೆ ಅಂತಂದ್ರ ಸುತ್ತಳತೆ ಎಂದರೆ ಆಕೃತಿಯ ಹೊರಗಿನ ಎಲ್ಲಾ ಬಾಹುಗಳ ಮೊತ್ತ. ಏನು ಸುತ್ತಳತೆ ಅಂದ್ರೆ ಏನು, ಆಕೃತಿಯ ಹೊರಗಿನ ಎಲ್ಲಾ ಬಾಹುಗಳ ಮೊತ್ತವನ್ನ ನಾವು ಏನಂತ ಕರಿತೀವಿ, ಸುತ್ತಳತೆ ಅಂತ ಹೇಗೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಆಕೃತಿಯನ್ನು ತಗೋಕತ್ತೀನಿ ನಾನಿಲ್ಲಿ. ಇದು ಒಂದು ಆಕೃತಿ, ಹೌದಾ? ಇದು ಒಂದು ಚತುರ್ಭುಜ ಅಂತ ಒಂದ್ ಯಾವ್ದೋ ಒಂದು ನಾವ್ ಏನ್ ಮಾಡಕತ್ತೀನಿ ಒಂದು ಚೌಕ ಅಂತ ಹೇಳಿ ಇದ್ರ ಬಗ್ಗೆ ನೆಕ್ಸ್ಟ್ ತಿಳ್ಕೊನಂತ ನಾವು. ನಾ ಏನ್ ಮಾಡಕತ್ತೀನಿ ಇಲ್ಲಿ ಒಂದು ಯಾವ್ದೋ ಒಂದು ಆಕೃತಿಯನ್ನು ತಗೊಂಡೇನಿ. ಈ ಆಕೃತಿಗೆ ಏನೇನ್ ಮಾಡ್ಬೇಕಂತ ನಾವ್ ಏನ್ ಕಂಡುಹಿಡಿಯಬೇಕಾಗೈತಿ, ಈಗ ಸುತ್ತಳತೆಯನ್ನ ಕಂಡುಹಿಡಿಯಬೇಕಾಗೈತಿ. ಈ ಆಕೃತಿಯ ಬಾಹುಗಳು ಯಾವ್ಯಾವ್ದು ಅಂದ್ರ ಎ ಬಿ ಸಿ ಡಿ ಅಂದ್ರ ಎ ಬಿ ಐತಿ, ಎ ಬಿ ಬಾಹು ಐತಿ, ಹೌದಾ? ಅದೇ ತರ ಬಿ ಸಿ ಐತಿ, ಬಿ ಸಿ ಪ್ಲಸ್ ಅದೇ ತರ ಸಿ ಡಿ ಐತಿ, ಅದೇ ತರ ಡಿ ಎ ಐತಿ, ಹೌದಾ? ಇವು ಎಲ್ಲವುಗಳು ಏನಾಗ್ಯಾವ, ಬಾಹುಗಳಾಗ್ಯಾವ, ಹೌದಾ? ಈ ಎಲ್ಲಾ ಬಾಹುಗಳ ಹೊರಗಿನ ಎಲ್ಲ ಈ ಆಕೃತಿಯ ಹೊರಗಿನ ಎಲ್ಲ ಬಾಹುಗಳ ಮೊತ್ತ ಅಂತ ಹೇಳ್ಯಾರ. ಅಂದ್ರ ಈ ಎಲ್ಲಾ ಬಾಹುಗಳ ಏನ್ ಒಂದೊಂದು, ಫಾರ್ ಎಕ್ಸಾಂಪಲ್ ಇದಕ್ಕ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು, ಇದಕ್ಕ 3 ಸೆಂಟಿಮೀಟರ್ ಅಂತ ಹೇಗೆ ಕೊಟ್ಟಿದ್ರಂತೆ ತಗೋನಂತ, ಹೌದಾ? ಹಾಗಾದ್ರ ಇದಕ್ಕೂ ಎಷ್ಟು, ಇದಕ್ ಬೇರೆ ಅಂತ ಹೇಗೆ ಇದಕ್ಕೂ 4 ಸೆಂಟಿಮೀಟರ್ ತಗೋನು, ಇದಕ್ಕೂ 3 ಸೆಂಟಿಮೀಟರ್ ಅಂತ ಹೇಗೆ ತಗೋಣ. ಹಾಗಾದ್ರ ಸುತ್ತಳತೆ ಅಂದ್ರೆ ಏನಪ್ಪಾ ಅಂತಂದ್ರ ಇದೊಂದು ಆಕೃತಿ ಐತಿ, ಈ ಆಕೃತಿಯ ಎಲ್ಲ ಬಾಹುಗಳ ಮೊತ್ತ ಅಂತ ಹೇಳ್ಯಾರ. ಎ ಬಿ ಅನ್ನೋದು ಒಂದು ಬಾಹು, ಬಿ ಸಿ ಅನ್ನೋದು ಒಂದು ಬಾಹು, ಸಿ ಡಿ ಅನ್ನೋದು ಒಂದು ಬಾಹು ಐತಿ, ಎ ಬಿ ಅನ್ನೋದು ಒಂದು, ಎ ಡಿ ಅನ್ನೋದು ಒಂದು ಬಾಹು ಐತಿ. ಈ ಎಲ್ಲಾ ಬಾಹುಗಳ ಹೊರಗಿನ ಅಳತೆ ಅಂದ್ರೆ ಏನು, ಈ ಬಾಹುವಿನ ಉದ್ದ ಎಷ್ಟೈತಿ, 4 ಸೆಂಟಿಮೀಟರ್ ಐತಿ, ಹೌದಾ? ಅದೇ ತರ ಬಿ ಸಿದ ಎಷ್ಟೈತಿ, 3 ಐತಿ. ಹೊಳ್ಳಿ ಸಿ ಡಿದ ಎಷ್ಟೈತಿ, 4 ಐತಿ. ಹೊಳ್ಳಿ ಡಿ ಎದ ಎಷ್ಟೈತಿ, 3 ಐತಿ. ಇವೆಲ್ಲವೂ ಕೂಡಿಸಿದಾಗ ಏನ್ ಬರ್ತೈತಲ್ಲ ಅದನ್ನ ಏನಂತ ಕರಿತೇವೆ ನಾವು, ಈ ಆಕೃತಿಯ ಏನಂತ ಕರಿತೇವಿ, ಈ ಆಕೃತಿಯ ಸುತ್ತಳತೆ. ಏನು, ಈ ಆಕೃತಿಯ ಸುತ್ತ ಅಳತೆ ಅಂತ ಹೇಗೆ ಕರಿತೇವೆ. ನೋಡ್ರಿ, 4 ರ 3 ಕೂಡಿಸಿದ್ರ 7, ಕಡೆ ಒಂದು 4 ರ 3 ಕೂಡಿಸಿದ್ರ 7, ಹೌದಾ? 7 7 ರ 7 ಕೂಡಿಸಿದ್ರ 14. ಹಾಗಾದ್ರ ಈ ಆಕೃತಿಯ ಸುತ್ತಳತೆ ಎಷ್ಟಾತು ಇಲ್ಲ ನಮಗ, 14 ಅಂತ ಹೇಗೆ ಕರಿತೇವೆ. ಏನು, ಸುತ್ತಳತೆ ಎಷ್ಟಾತು, 14. ಇದು ನಿಮ್ಗ ಎಕ್ಸಾಂಪಲ್ ಕೊಟ್ಕೆ ಹೇಳಕತ್ತೀನಿ, ಇದು 14 ಬರುತ್ತಂತ ಹೇಗೆ ಅಲ್ಲ, ಈ ರೀತಿ ಅಂದ್ರ ಈ ಹೊರಗಿನ ಭಾಗವನ್ನ ಕೂಡಿಸಿದಾಗ ಬರುವ ಅಳತೆಯನ್ನ, ಹೊರಗೆ ಬರುವಂತ ಉತ್ತರವನ್ನ ಅಥವಾ ಮೊತ್ತವನ್ನ ನಾವು ಏನಂತ ಕರಿತೇವಿ, ಆಕೃತಿಯ ಸುತ್ತಳತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಒಂದು ತ್ರಿಭುಜವಂತ ಹೇಗೆ ತಗೋಣಂತ. ಈ ತ್ರಿಭುಜ ತಗೊಂಡ್ರ ಇದನ್ನ ಎ ಬಿ ಸಿ ಅಂತ ಹೇಗೆ ಕರಿತೇವಿ. ಇದ್ರ ಬಾಹುಗಳು ಯಾವ್ದು, ಎ ಬಿ ಬಿ ಸಿ ಸಿ ಎ, ಹೌದಿಲ್ಲ? ಈ ಬಾಹುಗಳ ಅಳತೆಗಳ ಮೊತ್ತವನ್ನ ನಾವು ಏನಂತ ಕರಿತೇವಿ, ಈ ತ್ರಿಭುಜದ ಸುತ್ತಳತೆ ಅಂತ ಹೇಳಿ ಕರಿತೇವೆ. ಏನು, ಈ ತ್ರಿಭುಜದ ಸುತ್ತಳತೆ. ಏನು, ಸುತ್ತಳತೆ. ಈ ತರ ಬೆಕ್ಕದಷ್ಟು ಎಕ್ಸಾಂಪಲ್ಗಳನ್ನ ನೀವು ತಗೋಬಹುದು. ಇದೊಂದು ಆಕೃತಿ, ಹೌದಾ? ಈ ಆಕೃತಿಯ ಸುತ್ತಳತೆ ಅಂತಂದ್ರೆ ಏನು, ಈ ಎಲ್ಲಾ ಬಾಹುಗಳನ್ನ ಕೂಡಿಸಿದಾಗ ಸಿಗುವಂತ ಹೊರಗಿನ ಅಂತಂದ್ರ ಹೊರಗಿನ ಎಲ್ಲಾ ಬಾಹುಗಳ ಮೊತ್ತ. ಹೊರಗಿನ ಅಂತಂದ್ರೆ ಈ ಬಾಹುಗಳನ್ನ ಎಷ್ಟಿರ್ತಲ್ಲ ಸಂಖ್ಯೆಗಳನ್ನ ಕೂಡಿಸಿದ್ರಿಂದಾನೆ ಏನಾಗತ್ತ, ಈ ಆಕೃತಿಯ ಸುತ್ತಳತೆ ಸಿಕ್ಬಿಡುತ್ತೆ, ಹೌದಿಲ್ಲ? ಇದನ್ನೊಂದು ಆಕೃತಿ ಅಂತ ಹೇಗೆ ತಗೊಂಡ್ರ ಈ ಆಕೃತಿಯ ಹೊರಭಾಗವನ್ನ ಕೂಡಿಸಿದಾಗ ಸಿಗುವಂತ ಮೊತ್ತವನ್ನ ನಾವು ಏನಂತ ಕರಿತೇವಿ, ಈ ಆಕೃತಿಯ ಸುತ್ತಳತೆ ಅಂತ ಹೇಗೆ ಕರಿತೇವೆ. ಏನು, ಈ ಆಕೃತಿಯ ಸುತ್ತ ಅಳತೆ ಅಂತ ಹೇಗೆ ಕರಿತೇವೆ. ಹಾಗಾದ್ರ ಸುತ್ತಳತೆ ಅಂದ್ರೆ ಏನು, ನಮ್ಗ ಆಕೃತಿಯ
ಹೊರಗಿನ ಎಲ್ಲ ಬಾಹುಗಳ ಮೊತ್ತವನ್ನ ನಾವು ಏನಂತ ಕರಿತೀವಿ? ಆ ಆಕೃತಿಯ ಸುತ್ತ ಅಳತೆ ಅಂತ ಹೇಗೆ ಕರಿತೀವಿ. ಏನು? ಆ ಆಕೃತಿಯ ಸುತ್ತಳತೆ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಸುತ್ತಳತೆಯನ್ನ ಯಾವ ಮಾನಗಳಿಂದ ಅಳಿಬೇಕು ಅಂತ ಹೇಗೆ ನೋಡೋದಾದ್ರ, ಸುತ್ತಳತೆಯನ್ನ ನಾವೇನ್ ಮಾಡಬೇಕು? ಮೀಟರ್ ಮತ್ತು ಸೆಂಟಿಮೀಟರ್ಗಳಲ್ಲಿ ಅಳೆಯಬೇಕು. ಏನು? ಮೀಟರ್ ಮತ್ತು ಸೆಂಟಿಮೀಟರ್ಗಳಲ್ಲಿ ಸುತ್ತಳತೆಯನ್ನ ಅಳೆಯಬೇಕು. ಹೌದಾ? ಸುತ್ತಳತೆ ಅಂದ್ರೆ ಏನ್ ಗೊತ್ತಾಯ್ತು? ಸುತ್ತಳತೆಯನ್ನು ಯಾವ ರೀತಿ ಅಳಿಬೇಕು ಅನ್ನೋದು ಗೊತ್ತಾಯ್ತು ನಿಮ್ಗೆ. ಹೌದಾ? ಅದೇ ತರ ಯಾವುದೋ ಒಂದು ಆಕೃತಿಯ ಹೊರಗಿನ ಎಲ್ಲ ಬಾಹುಗಳ ಮೊತ್ತವನ್ನು ನಾವು ಏನಂತ ಕರಿತೀವಿ? ಸುತ್ತಳತೆ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂತಂದ್ರ ಏನು ವಿಸ್ತೀರ್ಣವನ್ನ ನೋಡೋಣ. ಏನು? ವಿಸ್ತೀರ್ಣವನ್ನ ನೋಡೋಣ. ಅದೇ ತರ ಏನ್ ಮಾಡೋಣ? ಈಗ ವಿಸ್ತೀರ್ಣವನ್ನ ನೋಡೋಣ. ವಿಸ್ತೀರ್ಣಕ್ಕ ಇನ್ನೊಂದು ಹೆಸರಿಂದ ಕರಿತೇವೆ ನಾವು. ಅದನ್ನ ಏನಂತ ಕರಿತೀವಿ? ಕ್ಷೇತ್ರಫಲ. ಏನು? ವಿಸ್ತೀರ್ಣಕ್ಕ ಇನ್ನೊಂದು ಹೆಸರು ಏನಪ್ಪಾ? ಅಥವಾ ಇನ್ನೊಂದು ಹೆಸರು ಏನಂತ ಕರಿತೇವೆ ಅಂದ್ರ ಕ್ಷೇತ್ರಫಲ ಅಂತ ಯಾಕೆ ಕರಿತೀವಿ. ಹಾಗಾದ್ರ ನಿಮ್ ಒಂದಿಷ್ಟು ಎಕ್ಸಾಮ್ಸ್ ಗಳಲ್ಲಿ ಯಾವ ರೀತಿ ಕೇಳ್ತಿರ್ತಾರ ಅಂತಂದ್ರ, ಯಾವುದೋ ಒಂದು ಆಕೃತಿ ಕೊಟ್ಟು ಈ ಆಕೃತಿಯ ವಿಸ್ತೀರ್ಣವೆಷ್ಟು, ಅದೇ ತರ ಇದೇ ಆಕೃತಿಯ ಕ್ಷೇತ್ರಫಲ ಎಷ್ಟು ಅಂತ ಕೂಡ ನಮ್ ಕ್ವಶನ್ ಕೇಳಬಹುದು. ಹೌದಿಲ್ಲ? ಅದಕ್ಕ ಆ ಪದವನ್ನ ನೀವು ನೆನಪಿಟ್ಕೋಬೇಕು. ವಿಸ್ತೀರ್ಣ ಅಂದ್ರೂ ಒಂದೇ, ಕ್ಷೇತ್ರಫಲ ಅಂದ್ರೂ ಕೂಡ ಒಂದೇ ಅನ್ನೋದು ನಿಮ್ಗೇನು ಗೊತ್ತಿರ್ಬೇಕಾಗುತ್ತೆ. ವಿಸ್ತೀರ್ಣ ಅಂದ್ರೂ ಒಂದೇ, ಕ್ಷೇತ್ರಫಲ ಅಂದ್ರೂ ಒಂದೇ. ಯಾವ ರೀತಿ? ಯಾವುದೋ ಒಂದು ಆಕೃತಿಯ ವಿಸ್ತೀರ್ಣವೆಷ್ಟು, ಕ್ಷೇತ್ರಫಲ ಎಷ್ಟು, ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಗೊತ್ತಿರ್ಬೇಕಾಗುತ್ತೆ. ಹಾಗಾದ್ರ ಮೊದಲು ವಿಸ್ತೀರ್ಣ ಅಂದ್ರೆ ಏನಂತ ತಿಳ್ಕೊಳೋಣ. ವಿಸ್ತೀರ್ಣ ಅಂದ್ರೆ ಇಷ್ಟೇ, ಆಕೃತಿಯ ಒಳಭಾಗದ ಅಳತೆ. ಏನು? ಆಕೃತಿಯ ಒಳಭಾಗದ ಅಳತೆಯನ್ನು ನಾವು ಏನಂತ ಕರಿತೀವಿ? ವಿಸ್ತೀರ್ಣ ಅಂತ ಕರಿತೀವಿ. ಅದೇ ತರ ಸುತ್ತಳತೆ ಅಂದ್ರ ಆಕೃತಿಯ ಹೊರಭಾಗದ ಬಾಹುಗಳ ಮೊತ್ತ. ಪ್ರತಿ ಬಾಹುಗಳನ್ನು ಕೂಡಿಸಿದಾಗ ಸಿಗುವಂತದ್ದು ಮೊತ್ತವನ್ನು ನಾವು ಆ ಸುತ್ತಳತೆ ಅಂತ ಕರಿತಿದ್ದೇವೆ. ಅದೇ ವಿಸ್ತೀರ್ಣ ಅಂತಂದ್ರ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಆಕೃತಿ ಐತಿ. ಈ ಒಂದು ಆಕೃತಿಯನ್ನು ತಗೋತೀನಿ. ಈ ಆಕೃತಿಯ ಹೊರಗಿಂದ ಎಲ್ಲವುಗಳಿಂದ ಏನಾಗಿತ್ತು? ಇದು ಸುತ್ತಳತೆ ಅಂತ ಕರಿತಿದ್ದೇವೆ. ಅದೇ ಆಕೃತಿಯ ಒಳಭಾಗ, ಈ ಒಳಭಾಗ ಐತಲ್ಲ, ಇದನ್ನ ಕಂಡು ಹಿಡಿದನ್ನ ನಾವ್ ಏನಂತ ಕರಿತೀವಿ? ಈ ಆಕೃತಿಯ ವಿಸ್ತೀರ್ಣ ಅಂತ ಕರಿತೇವೆ. ಏನು? ಆಕೃತಿಯ ವಿಸ್ತೀರ್ಣ ಅಂತ ಕರಿತೇವೆ. ಆಗಲೇ ಇದನ್ನ ತಗೊಂಡಿದ್ವಲ್ಲ, ಇದೇ ಎಕ್ಸಾಂಪಲ್ ನ ತಗೊಂಡ. ಇದೊಂದು ಆಕೃತಿ ಐತಿ. ಹೌದಾ? ಈ ಆಕೃತಿಯ ಹೊರಗಿನ ಮೈಯನ್ನ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ಕೂಡಿಸ್ಕೊಂಡ್ಕೆ ಬರುವಂತ ಮೊತ್ತ ಬಂತಂದ್ರ ಅದಕ್ಕೇನಂತ ಕರಿತೇವಿ? ಸುತ್ತಳತೆ ಅಂತ ಕರಿತೇವೆ. ಅದೇ ಈ ನಡಬರ್ಕ್ ಇರುವಂತ ಪ್ರದೇಶವನ್ನ, ಭಾಗವನ್ನ, ಈ ಭಾಗವನ್ನು ಕಂಡು ಹಿಡಿತಿದ್ದೇವೆ ಅಂತಂದ್ರ ಇದನ್ನ ಏನಂತ ಕರಿತೇವೆ ನಾವು? ಏನಂತ ಕರಿತೇವಿ? ವಿಸ್ತೀರ್ಣ ಅಥವಾ ಕ್ಷೇತ್ರ ಫಲ ಅಂತ ಕರಿತೇವೆ. ಏನು? ವಿಸ್ತೀರ್ಣ ಅಥವಾ ಕ್ಷೇತ್ರ ಫಲ ಅಂತ ಕರಿತೇವೆ. ಹೌದಾ? ಅಂದ್ರ ವಿಸ್ತೀರ್ಣ ಮತ್ತು ಕ್ಷೇತ್ರಫಲಕ್ಕ ಡಿಫರೆನ್ಸ್ ಗೊತ್ತಾಯ್ತು. ಇದು ಸುತ್ತ ಇರೋದಕ್ಕ ವಿಸ್ತೀರ್ಣ, ಇದು ಆಕ್ರಮಿಸಿದ ಭಾಗವನ್ನ ಏನಂತ ಕರಿತೇವೆ ನಾವು? ಇದಕ್ಕೇನಂತ ಕರಿತೇವೆ ನಾವು? ಇದಕ್ಕೇನಂತ ಕರಿತೇವೆ ಅಂತಂದ ನಾನು ವಿಸ್ತೀರ್ಣ ಅಂತ ಕರಿತೀವಿ. ಇದು ಸುತ್ತ ಇರೋದಕ್ಕೆ ಏನಂತ ಕರಿತೀವಿ? ಸುತ್ತಳತೆ ಅಂತ ಕರಿತೀವಿ. ಅದೇ ತರ ಈ ವಸ್ತುವನ್ನ ನಾ ಇಲ್ಲಿ ನನ್ನ ಕೈ ಮ್ಯಾಗ ಇಟ್ಟೇನಿ. ಇಟ್ಟಾಗ ಇದು ಒಂದಿಷ್ಟು ಜಾಗವನ್ನ ಆಕ್ರಮಿಸೈತಿ. ಹೌದಾ? ನೋಡ್ರಿ, ಈ ನನ್ನ ಕೈಯನ್ನ ಇಷ್ಟು ಆಕ್ರಮಿಸೈತಿ, ಒಂದಿಷ್ಟು ಭಾಗವನ್ನ ಕೈಯನ್ನ ಆಕ್ರಮಿಸೈತಿ, ಒಂದಿಷ್ಟು ಸ್ಥಳವನ್ನ ಆಕ್ರಮ ಮಾಡೈತಿ. ಹೌದಾ? ಆ ಸ್ಥಳಕ್ಕೆ ಈ ವಸ್ತುವಿನ ಸೈಜ್ ನೋಡ್ರಿ ಒಂದಿಷ್ಟು ಜಾಸ್ತಿ ಐತಿ. ಹೌದಾ? ಇದು ಒಂದಿಷ್ಟು ಸ್ಥಳವನ್ನ ಆಕ್ರಮಿಸೈತಿ. ಅಂದ್ರ ನಮ್ಗೆ ಸೌರಮಂಡಲ ಅಂತ ತಗೊಂಡ್ರ, ಇದು ಒಂದಿಷ್ಟು ಪ್ರದೇಶದ ಭಾಗ ಅಂತ ತಗೊಂಡ್ರ ಇದ್ರೊಳಗ ಒಂದಿಷ್ಟು ಭಾಗವನ್ನ ಹಿಡ್ಕೊಂಡೈತಿ. ಹೌದಾ? ನೀರೊಳಗ ಒಂದ್ ಬಾಟ್ಲಿ ಐತಿ ಅಂತ ತಗೋಣಂತ. ಏನು? ಇದನ್ನೊಂದು ಬಾಟ್ಲಿ ಐತಿ ಅಂತ ತಗೋಣ. ನೀರನ್ನ ಒಂದು ವಸ್ತು ಅಂತ ತಗೋಣ. ಈ ನೀರನ್ನ ಇದ್ರೊಳಗ ಹಾಕಿದಾಗ ಇಲ್ತಕ ಇದು ಏನಾಗಿರ್ತೈತಿ? ಈ ಬಾಟಲಿಯ ಇಷ್ಟು ಭಾಗವನ್ನ ಆಕ್ರಮಿಸೈತಿ. ಹೌದಿಲ್ಲ? ಈ ಆಕ್ರಮಿಸಿದ್ದಕ್ಕೆ ಏನಂತಾರ ಅಂತಂದ್ರ ಗಾತ್ರ ಅಂತ ಕರಿತೇವೆ. ಅದೇ ತರ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ವಿಸ್ತೀರ್ಣ ಮತ್ತು ಕ್ಷೇತ್ರಫಲವನ್ನ ಯಾವ ಮಾನಗಳಿಂದ ಅಳಿಬೇಕಂತಂದ್ರ ಚದರ್ ಮೀಟರ್, ಚದರ್ ಸೆಂಟಿಮೀಟರ್, ಚದರ್ ಮೀಟರ್ಗಳಿಂದ ನಾವ್ ಏನ್ ಮಾಡ್ಬೇಕಾಗುತ್ತ? ಇದರ ಮಾನಗಳಾಗಿರ್ತಾವ. ನಮಗ್ ಸುತ್ತಳತೆದ್ದು ಮೀಟರ್ ಮತ್ತು ಸೆಂಟಿಮೀಟರ್. ಅದೇ ನಮಗ್ ವಿಸ್ತೀರ್ಣ ಅಂತ ಕೇಳಿದ್ರ ಚದರ್ ಅನ್ನುವ ಮಾನವನ್ನು ಬಳಸ್ಬೇಕು. ಏನು? ಚದರ್ ಅಂತ ಮೊದಲು ಬಳಸ್ಕೆ ಆ ನಂತರ ಕೊಟ್ಟಂತ ಮಾನಗಳನ್ನ ಸೇರಿಸ್ಕೆ ಬರಿಬೇಕಾಗತ್ತೆ. ವಿಸ್ತೀರ್ಣ ಕಂಡು ಹಿಡಿಬೇಕಂದ್ರ ಚದರ್ ಮಿಲಿಮೀಟರ್ ಗಳಲ್ಲಿ ಅಳಿತೇವಿ,
ಚದರ್ ಸೆಂಟಿಮೀಟರ್ಗಳಲ್ಲಿ ಅಳಿತೇವಿ, ಚದರ್ ಮೀಟರ್ಗಳಲ್ಲಿ ಏನ್ ಮಾಡ್ತೇವೆ ನಾವು ಅಳಿತಾ ಹೊಕ್ಕೇವಿ. ಅದೇ ತರ ಈ ಒಂದು ವಸ್ತುನ ಒಂದಿಷ್ಟು ಸ್ಥಳವನ್ನ ಆಕ್ರಮಿಸುತ್ತಿತ್ತಂದ್ರ ಅದನ್ನ ಏನಂತ ಕರಿತೇವೆ ಅಂತಂದ್ರ ಗಾತ್ರ ಅಥವಾ ಘನಫಲ ಅಂತ ಹೇಗೆ ಕರಿತೇವೆ. ಏನು ಗಾತ್ರ ಅಥವಾ ಘನಫಲ ಅಂತ ಹೇಗೆ ಕರಿತೇವೆ. ಹಾಗಾದ್ರ ಗಾತ್ರ ಅಂದ್ರೆ ಏನಂದ್ರ ನೋಡ್ರಿ, ಒಂದು ಘನಾಕೃತಿಯು ಆಕ್ರಮಿಸಿಕೊಳ್ಳುವ ಸ್ಥಳವನ್ನ, ಏನು ಒಂದು ಘನಾಕೃತಿಯು ಆಕ್ರಮಿಸಿಕೊಳ್ಳುವ ಸ್ಥಳವನ್ನು ಅದರ ಗಾತ್ರ ಅಥವಾ ಘನಫಲ ಎಂದು ಕರೆಯುತ್ತೇವೆ. ಏನು ಘನಫಲ ಅಂತ ಹೇಗೆ ಕರಿತೀವಿ. ಅಂದ್ರ ಯಾವ್ದೋ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಒಂದು ಯಾವ್ದೋ ಘನಾಕೃತಿ, ಇದೊಂದು ಘನಾಕೃತಿ ಅಂತ ಹೇಗೆ ಕರಿತೀವಿ. ಈ ಘನಾಕೃತಿ ಅಂತ ಯಾಕಂತ ಕರಿತೀನಿ ಅಂತಂದ್ರ ಹೇಳ್ತೀನಿ. ಇದಕ್ ನೋಡ್ರಿ, ನಿರ್ದಿಷ್ಟವಾದ ಒಂದಿಷ್ಟು ಉದ್ದ ಐತಿ, ಹೌದಾ, ನಿರ್ದಿಷ್ಟವಾದ ಒಂದಿಷ್ಟು ಅಗಲ ಐತಿ ಇದಕ್ಕೆ, ಅದೇ ತರ ಒಂದಿಷ್ಟು ಎತ್ತರನೂ ಐತಿ, ಹೌದಿಲ್ಲ. ಈ ರೀತಿ 3 ಅಳತೆಗಳನ್ನು ಹೊಂದಿದ್ವು ಅಂದ್ರ ಅಂತವುಗಳನ್ನು ಏನಂತ ಕರಿತೀವಿ ಅಂದ್ರ ಘನಾಕೃತಿಗಳು ಅಂತ ಹೇಗೆ ಕರಿತೀವಿ. ಅಂದ್ರ ಉದ್ದ, ಅಗಲ ಮತ್ತು ಎತ್ತರವನ್ನ ಹೊಂದಿರುವ ಆಕೃತಿಗಳನ್ನ ನಾವೇನಂತ ಕರಿತೀವಿ, ಘನಾಕೃತಿಗಳು ಅಂತ ಹೇಗೆ ಕರಿತೀವಿ. ಇಂಥ ಘನಾಕೃತಿಗಳು ಯಾವ್ದಾದ್ರು ಒಂದು ಸ್ಥಳವನ್ನ ಈ ರೀತಿ ಆಕ್ರಮಿಸಿತ್ತಂದ್ರ ಈ ಆಕ್ರಮಿಸಿದ ಜಾಗವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಗಾತ್ರ ಅಥವಾ ಘನಫಲ ಅಂತ ಹೇಗೆ ಕರಿತೀವಿ. ಏನು ಗಾತ್ರ ಅಥವಾ ಘನಫಲ ಅಂತ ಹೇಗೆ ಕರಿತೀವಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಇಲ್ಲಿ ಈ ರೀತಿ ಎಲ್ರು ಕ್ಯೂಬ್, ಇದನ್ನ ಎಲ್ರು ಆಟ ಆಡಿರ್ತೀರಿ, ಹೌದಾ. ಕಲರ್ ಅನ್ನ ಬೇರೆ ಬೇರೆ ತರ ಇದ್ದಿದ್ರ ಒಂದ್ ಸೈಡ್ ಒಂದೇ ತರ ಕಲರ್ ಬರೋ ತರ ನೀವೇನು ಆಟ ಆಡಿರ್ತೀರಿ, ಹೌದಾ. ಈ ರೀತಿ ಇರುವಂತ ಕ್ಯೂಬ್ ಅನ್ನ ನಿಮ್ಮ ಎಲ್ಲೇ ಒಂದ್ ಕಡೆ ಜಾಗದೊಳಗೆ ಇಡ್ತೀರಿ. ಆ ಜಾಗವನ್ನು ಇಟ್ಟಾಗ ಅದು ಎಷ್ಟು ಇರ್ತದಲ್ಲ ಅಷ್ಟು ಜಾಗವನ್ನ ಅದು ಆಕ್ರಮಿಸುತ್ತಾ, ಇಷ್ಟು ಜಾಗವನ್ನ ಆಕ್ರಮಿಸುತ್ತಾ, ಹೌದಿಲ್ಲ. ಇದು ಆಕ್ರಮಿಸಿದ ಜಾಗವನ್ನ ನಾವು ಏನಂತ ಕರಿತೇವಿ, ಗಾತ್ರ ಅಥವಾ ಘನಫಲ ಅಂತ ಹೇಗೆ ಕರಿತೀವಿ. ಇದೊಂದು ಘನಾಕೃತಿ ಆಗೈತಿ ನೋಡ್ರಿ. ಇದು ಒಂದಿಷ್ಟು ಉದ್ದ ಐತಿ, ಹೌದಾ, ಅದೇ ತರ ಅಗಲವನ್ನು ಹೊಂದೈತಿ, ಹೌದು. ಉದ್ದ ಐತಿ, ಅಗಲ ಐತಿ, ಅದೇ ತರ ಎತ್ತರನೂ ಐತಿ ಅದಕ್ಕೆ, ಹೌದಾ. ಉದ್ದ, ಅಗಲ ಮತ್ತು ಎತ್ತರವನ್ನ ಹೊಂದಿರುವ ಆಕೃತಿಗಳನ್ನ ಏನಂತ ಕರಿತೀವಿ, ಘನಾಕೃತಿಗಳು ಅಂತ ಹೇಗೆ ಕರಿತೀವಿ. ಇಂಥ ಘನಾಕೃತಿಗಳು ಆಕ್ರಮಿಸಿದ ಜಾಗವನ್ನ, ಆಕ್ರಮಿಸಿದ ಸ್ಥಳವನ್ನ ನಾವ್ ಏನಂತ ಕರಿತೀವಿ, ಘನಫಲ ಅಥವಾ ಗಾತ್ರ ಅಂತ ಹೇಗೆ ಕರಿತೀವಿ. ಏನು ಘನಫಲ ಅಥವಾ ಗಾತ್ರ ಅಂತ ಹೇಗೆ ಕರಿತೀವಿ. ನೋಡ್ರಿ, ಇದುವರೆಗೆ ಏನ್ ಮಾಡಿದೇವೆ ಅಂದ್ರೆ ನಾವು ಸುತ್ತಳತೆ ಅಂದ್ರೆ ಗೊತ್ತಾಯ್ತು. ಸುತ್ತಳತೆಯನ್ನ ಅಂದ್ರೆ ಏನು, ಯಾವುದೋ ಒಂದು ಆಕೃತಿಯ ಏನಾಗಿರ್ಬೇಕದು ಹೊರಗಿನ ಬಾಹುಗಳ ಮೊತ್ತ ಅನ್ನ ಕೂಡಿಸಿದಾಗ ಬರುವಂತ ಮೊತ್ತವನ್ನು ಏನಂತ ಕರಿತೀವಿ ನಾವು, ಆ ಆಕೃತಿಯ ಸುತ್ತಳತೆ ಅಂತ ಹೇಗೆ ಕರಿತೀವಿ. ಅದೇ ತರ ನಾವೇನ್ ಇನ್ನೊಂದು ಮಾಡಿದೇವಿ, ವಿಸ್ತೀರ್ಣ ಅಂದ್ರೂ ಕೂಡ ನೋಡಿದೇವೆ. ವಿಸ್ತೀರ್ಣ ಅಂದ್ರೆ ಏನು, ಆಕೃತಿಯ ಒಳಭಾಗದ ಅಳತೆಯನ್ನು ಏನಂತ ಕರಿತೀವಿ ನಾವು, ವಿಸ್ತೀರ್ಣ ಅಂತ ಕರಿದೇವೆ. ಅದನ್ನ ಚದರ್ ಮಿಲಿಮೀಟರ್, ಚದರ್ ಮೀಟರ್, ಚದರ್ ಸೆಂಟಿಮೀಟರ್ ಗಳಲ್ಲಿ ಅಳತೆಯನ್ನು ಮಾಡ್ತಿದ್ದೇವೆ, ಹೌದಾ. ಅದೇ ತರ ನೆಕ್ಸ್ಟ್ ಒಂದ್ ಏನ್ ತಿಳ್ಕೊಂಡೆ ನಾವು, ಗಾತ್ರದ ಬಗ್ಗೆ ತಿಳ್ಕೊಂಡೆ. ಗಾತ್ರ ಅಂದ್ರೆ ಏನು, ಘನಾಕೃತಿಗಳು ಆಕ್ರಮಿಸಿದ ಸ್ಥಳವನ್ನ ಏನು ಅಥವಾ ಸ್ಥಳವನ್ನ ಏನಂತ ಕರಿತೇವೆ ನಾವು, ಗಾತ್ರ ಅಥವಾ ಘನಫಲ ಅಂತ ಹೇಗೆ ಕರೆದೇವೆ, ಹೌದಾ. ನಮಗ ಎಕ್ಸಾಮ್ ದೃಷ್ಟಿಯಿಂದ ಯಾವ್ಗಳನ್ನ ತಿಳ್ಕೊಬೇಕಂತ ಹೇಳಿದ್ ನಾನು, ಚತುರ್ಭುಜದೊಳಗೆ 2 ಅದಾವ, 5 ವಿಧಗಳದ, ಅದ್ರೊಳಗ ನಮ್ಗೆ 2 ತಿಳ್ಕೊಂಡ್ರೆ ಸಾಕು. ಅವು ಯಾವ್ಯಾವು, ಆಯತ ಮತ್ತು ಚೌಕದ ಬಗ್ಗೆ ತಿಳ್ಕೊಬೇಕಂತ ನಾ ಹೇಳಿದ್ನೆ. ಹಾಗಾದ್ರ ಮೊದಲು ಏನ್ ಮಾಡೋಣ ನಾವೀಗ, ಆಯತದ ಬಗ್ಗೆ ತಿಳ್ಕೊನಂತ. ಏನು ಆಯತದ ಬಗ್ಗೆ ತಿಳ್ಕೊನಂತ. ಆಯತ ಅಂದ್ರೆ ಏನಪ್ಪಾ ಅಂತಂದ್ರ ನೋಡೋದಾದ್ರ ನೋಡ್ರಿ, ಮೊದಲು ಆಯತ ಅಂದ್ರೆ ಏನಂತ ತಿಳ್ಕೊನಂತ. ಆಯತ ಅಂದ್ರ ಅಭಿಮುಖ ಬಾಹುಗಳು ಸಮನಾಗಿದ್ದು, ಏನು ಅಭಿಮುಖ ಬಾಹುಗಳು ಸಮನಾಗಿದ್ದು ಪ್ರತಿ ಕೋನಗಳು 90 ಡಿಗ್ರಿ ಹೊಂದಿರುವ ಚತುರ್ಭುಜವನ್ನ ಆಯತ ಎನ್ನುವರು. ಏನು ಅಭಿಮುಖ ಬಾಹುಗಳು ಸಮನಾಗಿದ್ದು ಪ್ರತಿ ಕೋನಗಳು 90 ಡಿಗ್ರಿ ಹೊಂದಿರುವ ಚತುರ್ಭುಜವನ್ನ ಆಯತ ಎನ್ನುವರು ಅಂತ ಹೇಗೆ ಹೇಳ್ತೇನೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ನೋಡ್ರಿ. ಅಂದಾಗ ನಿಮ್ಗೆ ಆಯತ ಅಂದ್ರೆ ಏನಂತ ಹೇಗೆ ಮತ್ತಿಟ್ಟು ಸ್ಪಷ್ಟ ಆಗುತ್ತೆ. ಇಲ್ಲೊಂದು ಆಕೃತಿಯನ್ನು ತಗೊಂಡೇನಿ, ಇದನ್ನ ಏನಂತ ಕರೆದೆ ನಾನು, ಆಯತ ಅಂತ ಹೇಗೆ ಹೇಳಕತ್ತೀನಿ. ಹೆಂಗೆ ಹೇಳ್ತೀನಿ ಅಂತ ಹೇಗೆ ಹೇಳ್ತೇನೆ ನಾನು. ನೋಡ್ರಿ, ಇದನ್ನ ಎ ಬಿ ಸಿ ಡಿ ಅಂತ ಹೇಗೆ ಹೆಸರನ್ನ ಕೊಡ್ತೇನೆ. ಎ ಬಿ ಸಿ ಡಿ ಎನ್ನುವ ಒಂದು ಆಯತ ಐತಿ, ಹೌದಾ.
ಈ ಆಯತದ ಎರಡು ಬಾಹು ನಮಗೆ ನಿಯಮ ಏನೈತಿ, ಅಭಿಮುಖ ಬಾಹುಗಳು ಏನಾಗಿರ್ಬೇಕು, ಸಮಾನವಾಗಿರ್ಬೇಕು. ಹಾಗಾದ್ರ ಮೊದಲು ಅಭಿಮುಖ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು. ಹೌದಾ, ನೋಡ್ರಿ ಇಲ್ಲೊಂದು ನಂದಿದು ಅಂಗೈ, ಹೌದಾ, ಇದನ್ನು ನನ್ನ ಕೈನ ಅಂಗೈ, ಈ ಎರಡು ನಾನು ನಿಮಗ್ ತೋರ್ಸಕತ್ತೇನೆ. ಹೌದಾ, ಅದೇ ಇವು ಎರಡೂನು ಒಂದೇ ದಿಕ್ಕಿನೊಳಗ ಅಂದ್ರೆ ಎರಡು ಅಪೋಸಿಟ್ ದಿಕ್ಕಿನೊಳಗ ಇಟ್ಟಾಗ ನಮ್ಗೆ ಏನಾಗುತ್ತಾ, ಇದ್ರ ಮುಖ ಇದಕ್ ಕಾಣ್ತಿರ್ತದೆ, ಇದ್ರ ಮುಖ ಇದಕ್ ಕಾಣಕತ್ತೈತಿ. ಈ ರೀತಿ ಒಂದೇ ತರನಾಗಿ ಇದ್ವು ಅಂದ್ರ ಇವುಗಳನ್ನ ಏನಂತ ಕರಿತೇವೆ ನಾವು, ಅಭಿಮುಖ ಅಂತ ಹೇಗೆ ಕರಿತೇವೆ. ಅಂದ್ರೆ ಏನು, ಒಂದರ ಒಂದು ದಿಕ್ಕಿನೊಳಗ. ಅಂದ್ರೆ ನಾನು ನಿಮ್ಮನ್ನ ನೋಡಾಕತ್ತೇನೆ, ಹೌದಾ, ನಾನು ನಿಮ್ಮನ್ನ ನೋಡಾಕತ್ತೀನಿ, ನೀವೇನ್ ಮಾಡಾಕತ್ತೀರಿ, ನನ್ನನ್ನು ನೋಡಾಕತ್ತೀರಿ. ಹೌದಾ, ಈ ರೀತಿ ನಿಮ್ಮ ಅಭಿಮುಖವಾಗಿದೆ. ಹೌದಿಲ್ಲ, ಅಭಿಮುಖ ಅಂದ್ರೆ ಏನು, ಎರಡು ಅಪೋಸಿಟ್ ದಿಕ್ಕಿನೊಳಗ. ನಾನು ಈ ದಿಕ್ಕಿನೊಳಗಿದ್ರ ನೀವೇನ್ ಮಾಡಾಕತ್ತೀರಿ, ಈ ದಿಕ್ಕಿನೊಳಗ ನೋಡಾಕತ್ತೀರಿ. ಹೌದಿಲ್ಲ, ಈ ರೀತಿ ಅಪೋಸಿಟ್ ಇರುವಂತ ದಿಕ್ಕುಗಳಿಗೆ ನಾವೇನ್ ಕರಿತೇವಿ, ಅಭಿಮುಖ ಅಂತ ಹೇಗೆ ಕರಿತೇವೆ. ಹೌದಾ, ಅಭಿಮುಖ ಬಾಹುಗಳ ಸಮಾನವಾಗಿರ್ಬೇಕು. ನೋಡ್ರಿ, ಈ ಅಂಗೈ ಎಷ್ಟೈತಲ್ಲ, ಈ ಅಂಗೈನು ಅಷ್ಟೇ ಐತಿ. ಹೌದಾ, ಇವ್ ಎರಡು ಏನಾಗ್ಯಾವ, ಅಭಿಮುಖವಾಗಿದ್ದು ಅಂದ್ರ ಏನಂತ ಕರಿತೇವೆ ನಾವು, ಅಭಿಮುಖ ಬಾಹುಗಳು ಅಂತ ಹೇಗೆ ಕರಿತೇವೆ. ಇಲ್ಲಿ ಎಕ್ಸಾಂಪಲ್ ಒಳಗೆ ನೋಡ್ರಿ, ಎ ಬಿ ಅನ್ನೋದು ಒಂದು ಬಾಹು ಐತಿ. ಹೌದಾ, ಎ ಬಿ ಅನ್ನೋದು ಒಂದು ಬಾಹು ಐತಿ. ಈ ಎ ಬಿ ಅನ್ನೋ ಬಾಹುಕ ಡಿ ಸಿ ಅನ್ನುವ ಬಾಹು ಏನಾಗೈತಿ, ಸಮಾನವಾಗೈತಿ. ಡಿ ಸಿ ಅನ್ನುವ ಬಾಹು ಏನಾಗೈತಿ, ಇಲ್ಲಿ ಸಮಾನವಾಗೈತಿ. ನೋಡ್ರಿ, ಇದರ ವಿರುದ್ಧ ದಿಕ್ಕಿನೊಳಗೆ ಏನೈತಿ, ಇದು ಐತಿ. ಹೌದಾ, ಇದಕ್ಕ ಅಭಿಮುಖವಾಗಿ ಏನೈತಿ, ಡಿ ಸಿ ಅನ್ನುವ ಬಾಹು ಐತಿ. ಎ ಬಿ ಅನ್ನೋದಕ್ಕ ಡಿ ಸಿ ಅನ್ನುವುದು ಅಭಿಮುಖ ಬಾಹು ಆಗೈತಿ. ಹೌದಾ, ಅದೇ ತರ ಎ ಡಿ ಎನ್ನುವ ಬಾಹುವಿಗೆ ಬಿ ಸಿ ಎನ್ನುವ ಬಾಹು ಏನಾಗೈತಿ, ಎ ಡಿ ಅನ್ನುವ ಬಾಹುಗೆ ಡಿ ಸಿ ಅನ್ನುವ ಬಾಹು ಏನಾಗೈತಿ, ಇಲ್ಲಿ ಬಿ ಸಿ ಅನ್ನುವ ಬಾಹು ಅಭಿಮುಖವಾಗೈತಿ. ಹೌದಾ, ಏನ್ ಹೇಳೈತಿ, ಇದಕ್ಕಿಂತ ಮುಂಚೆ ಚತುರ್ಭುಜ ಅಂದ್ರೆ ಏನು, ನಾಲ್ಕು ಬಾಹುಗಳನ್ನು ಹೊಂದಿರಬೇಕು. ಹೌದಾ, ನಾಲ್ಕು ಬಾಹುಗಳು ನಾಲ್ಕು ಕೋಣಗಳನ್ನು ಹೊಂದಿದ್ರೆ ಮಾತ್ರ ಅಂತವುಗಳನ್ನು ಚತುರ್ಭುಜಗಳಂತ ಹೇಗೆ ಕರಿತೇವೆ. ಚತುರ್ಭುಜದ ವಿಧಗಳ ಯಾವ್ಯಾವು, ಆಯತ, ಚೌಕ, ಮತ್ತು ತ್ರಾಪಿಜ, ವಜ್ರಾಕೃತಿ, ಸಮಾಂತರ, ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ಹೌದಾ, ಇವೆಲ್ಲವೂ ಏನಾಗ್ಯಾವು, ಚತುರ್ಭುಜದ ಬೀಜಗಳಾಗ್ಯಾವ. ಅದ್ರೊಳಗೆ ಒಂದ್ ಯಾವ್ದು ಕಲಿಯಾಕತ್ತೇವೆ ನಾವು, ಆಯತವನ್ನು ಫಸ್ಟ್ ತಿಳ್ಕೊಕತ್ತೇವೆ. ಹಾಗಾದ್ರ ಆಯತದ ಎಲ್ಲಾ ಆಕೃತಿಗಳು ಏನಾಗ್ಯಾವ, ಚತುರ್ಭುಜಗಳನ್ನ ಆಗಿರ್ತಾವ. ಏನು, ಆಯತದ ಎಲ್ಲಾ ಆಕೃತಿಗಳು ಏನಾಗಿರ್ತಾವ, ಚತುರ್ಭುಜಗಳಾಗಿರ್ತಾವ. ಹಾಗಾದ್ರ ಇದು ಏನಾಗಿರ್ಬೇಕು, ಚತುರ್ಭುಜ ಆಗಿರ್ಬೇಕು. ಮೊದಲ ಚತುರ್ಭುಜ ಅಂದ್ರೆ ಏನು, ನಾಲ್ಕು ಬಾಹುಗಳಿರ್ಬೇಕು, ನಾಲ್ಕು ಕೋಣಗಳಿರ್ಬೇಕು. ನೋಡ್ರಿ, ಎ ಬಿ ಅನ್ನೋದು ಒಂದು ಬಾಹು, ಬಿ ಸಿ ಅನ್ನೋದು ಒಂದು ಬಾಹು, ಸಿ ಡಿ ಅನ್ನೋದು ಒಂದು ಬಾಹು, ಡಿ ಅನ್ನೋದು ಒಂದು ಬಾಹು, ನಾಲ್ಕು ಬಾಹುಗಳು. ಅದೇ ತರ ನಾಲ್ಕು ಕೋಣಗಳದಾವ ಇಲ್ಲಿ ನೋಡ್ರಿ, ನಾಲ್ಕು ಕೋಣಗಳದಾವ. ಹೌದಾ, ಅದೇ ತರನು ಏನಾದ್ರು ಇಲ್ಲಿ ನಮ್ಗ ನಾಲ್ಕು ಕೋಣಗಳು ಸಿಕ್ಕು. ಆ ನಂತರ ಏನ್ ಬರ್ಬೇಕು, ನಮ್ಗೆ ಆಯತ ಅಂದ್ರೆ ಏನಿರ್ಬೇಕು ಕಂಡೀಷನ್, ಅಭಿಮುಖ ಬಾಹುಗಳು ಸಮಾನವಾಗಿರಬೇಕು. ನೋಡ್ರಿ, ಎ ಬಿ ಅನ್ನೋ ಬಾಹುಕ ಡಿ ಸಿ ಅನ್ನೋ ಬಾಹು ಅಭಿಮುಖವಾಗೈತಿ. ಅದೇ ತರ ಎ ಡಿ ಅನ್ನೋ ಬಾಹುಕ ಬಿ ಸಿ ಅನ್ನೋ ಬಾಹು ಏನಾಗೈತಿ, ಅಭಿಮುಖ ಆಗೈತಿ. ಆ ನಂತರ ಏನೈತಿ ನಮ್ ಕಂಡೀಷನ್, ಪ್ರತಿ ಕೋಣಗಳು 90 ಡಿಗ್ರಿಯನ್ನ ಹೊಂದಿರಬೇಕು. ಏನು, ಪ್ರತಿ ಕೋಣಗಳ ಏನಾಗಿರ್ಬೇಕು, 90 ಡಿಗ್ರಿಯನ್ನ ಹೊಂದಿರುವ ಚತುರ್ಭುಜಗಳನ್ನ ನಾವೇನಂತ ಕರಿತೇವೆ, ಆಯತ ಅಂತ ಹೇಗೆ ಕರಿತೇವೆ. ನೋಡ್ರಿ, ಎ ಅನ್ನೋ ಕೋಣ 90 ಡಿಗ್ರಿ ಐತಿ. ನೋಡ್ರಿ, ಕೋಣ ಮಾಪಕ ನಮ್ಗೆ ಈ ತರ ಇರ್ತೈತಿ. ಹೌದಾ, ಈ ರೀತಿ ಒಂದು ಕೋಣ ಮಾಪಕ ಅಂತ ತಗೋಕತ್ತಿ ನಾನು. ಇಲ್ಲಿಗೇನು 90 ಇರ್ತೈತಿ. ಯಾವತ್ತು ಮಿಡಲ್ ಏನಿರ್ತೈತಿ 90, 80, 70, 60, 50, 40, 30, 20, 10, ಇಲ್ಲಿಗೆ ಏನಿರ್ತೈತಿ 0 ಇರ್ತೈತಿ. ಈ ಮೇಲಿರುವ ಆಕೃತಿಯನ್ನ ಈ ತರ ಇಡಾಕತ್ತೀನಿ. ಹೌದಾ, ಈ ಮೇಲಿರುವ ಆಕೃತಿ ಈ ತರ ಐತಿ. ನಮ್ಮ ಮೇಲಿರುವ ಆಕೃತಿ ಈ ತರ ಐತಿ. ಈ ಆಕೃತಿಯನ್ನು ಏನ್ ಮಾಡಿದ್ ನಾನು ಈ ಭಾಗದೊಳಗೆ ಇಟ್ಟೆ. ಆಕೃತಿಯನ್ನು ಏನ್ ಮಾಡಾಕತ್ತೀನಿ ನಾನು ಈ ರೀತಿ ತಗೊಂಡೆ. ಹೌದಾ, ಈ ಭಾಗದೊಳಗೆ ಇಟ್ಟೆ. ಇಟ್ಟಾಗ ಈ ಆಕೃತಿಯನ್ನು ನೋಡ್ರಿ, ಎ ಬಿ ಸಿ ಡಿ ಅಂತ ಹೇಗೆ ಕರೆದಿದ್ದೆ. ಈಗ ನೋಡ್ರಿ, ಈ ಕೋಣ ಮಾಪಕ ತಂದು ಈ ಆಕೃತಿ ಮ್ಯಾಗ ಇಟ್ಟೆ. ಇಟ್ಟಿಗೆ ಇಲ್ಲಿಂಟ್ರ ಇಲ್ಲಿ ನೋಡಿದಾಗ ಇಲ್ಲಿ ಎಷ್ಟು ಡಿಗ್ರಿ ಐತಿ, 90 ಡಿಗ್ರಿ ಐತಿ. ಹೌದಾ, ಇದನ್ನ ಈ ಭಾಗದೊಳಗೆ ಇಟ್ಟಿನಿ ಅಂತ ಅನ್ಕೋರಿ. ಹಿಂಗಿಟ್ಟಾಗ ಇಲ್ಲಿ 0 ಐತಿ, ಇಲ್ಲಿಂಟ್ರ ಇಲ್ಲಿಗೆ ನೋಡಿದಾಗ ಎಷ್ಟಾತು, 90 ಡಿಗ್ರಿ ಐತಿ. ಹಾಗಾದ್ರ ಡಿ ಅನ್ನೋದು ಎಷ್ಟೈತಿ, 90 ಡಿಗ್ರಿ ಕೋಣವನ್ನು ಹೊಂದೈತಿ. ಹೌದಾ,
ಅದೇ ತರ ನಾನು ಈ ಭಾಗದೊಳಗೆ ಇಡ್ತೀನಿ, ಇಟ್ಟಾಗ ಎಷ್ಟ ಇದು ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಹೌದಾ? ನಾವು ಅದೇ ತರ ಈ ಭಾಗದೊಳಗೆ ಇಟ್ಟಾಗ ಇದು ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಈ ಭಾಗದೊಳಗೆ ಇಟ್ಟಾಗ ಏನಾಗುತ್ತೆ ಇದು ಕೂಡ ಏನಾಗುತ್ತೆ ನಮ್ಗ 90 ಡಿಗ್ರಿಯನ್ನು ಹೊಂದಿರ್ತದೆ. ಈ ರೀತಿ ಹೊಂದಿದ್ರೆ ಮಾತ್ರ ಇಂಥ ಆಕೃತಿಗಳನ್ನ ನಾವ್ ಏನಂತ ಕರಿತೀವಿ, ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ಏನು? ಚತುರ್ಭುಜಗಳು ಅಂತ ಹೇಗೆ ಕರಿತೀವಿ. ಗೊತ್ತಾಯ್ತು? ಚತುರ್ಭುಜ ಅಂತ ಹೇಗೆ ಕರೆದು ಆಯತ ಅಂತ ಹೇಗೆ ಕರಿತೀವಿ. ಇಂಥ ಆಕೃತಿಗಳನ್ನ ಆಯತ ಅಂತ ಹೇಗೆ ಕರಿತೀವಿ. ಆಯತ ಅಂದ್ರೆ ಏನಂತ ಹೇಗೆ ಗೊತ್ತಾಯ್ತು ನಿಮ್ಗ? ಅಭಿಮುಖ ಬಾಹುಗಳು ಸಮಾನವಾಗಿದ್ದು ಪ್ರತಿ ಕೋನಗಳು ಏನಾಗಿರ್ಬೇಕು 90 ಡಿಗ್ರಿಯನ್ನು ಹೊಂದಿರುವ ಚತುರ್ಭುಜಗಳನ್ನ ನಾವು ಏನಂತ ಕರಿತೀವಿ? ಆಯತ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಆಯತ ಅಂದ್ರೆ ಯಾವ ರೀತಿ ಇರ್ತದ ಅನ್ನೋದು ಗೊತ್ತಾಯ್ತು ನಿಮ್ಗೆ. ಆಯತಕ್ಕ ಒಂದು ಎಕ್ಸಾಂಪಲ್ ಕೂಡ ನಿಮ್ಗೆ ಕೊಟ್ಟೇನಿ. ಹೌದಾ? ಈ ಎಕ್ಸಾಂಪಲ್ ನ ಇಟ್ಕೊಂಡ್ಕೆ ನಾವ್ ಏನ್ ಮಾಡೋಣ ಅಂತಂದ್ರ ಒಂದಿಷ್ಟು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ ಅಂತಂದ್ರ ಕೊಟ್ಟಂತ ಆಯತದ ಸುತ್ತಳತೆ ಎಷ್ಟು, ಏನು ಆಯತದ ಸುತ್ತಳತೆ ಎಷ್ಟು, ವಿಸ್ತೀರ್ಣ ಎಷ್ಟು ಅಂತ ಹೇಗೆ ಪ್ರಶ್ನೆಗಳನ್ನು ಕೇಳ್ತಾರ. ಹಾಗಾದ್ರ ಈ ಆಯತದ ಸುತ್ತಳತೆಯನ್ನು ಕಂಡು ಹಿಡಿಬೇಕಂದ್ರ ಸೂತ್ರ ಏನಪ್ಪಾ ಅಂತಂದ್ರ ನೋಡ್ರಿ, ಆಯತವನ್ನ ಕಂಡು ಹಿಡಿಯುವ ಸೂತ್ರ ಏನಂದ್ರ ಆಯತದ ಸುತ್ತಳತೆ ಈಕ್ವಲ್ ಟು 2 ಉದ್ದ ಪ್ಲಸ್ 2 ಅಗಲ. 2 ಉದ್ದ ಪ್ಲಸ್ 2 ಅಗಲ. ನೋಡ್ರಿ, ಇದನ್ನ ಉದ್ದ ಅಂತ ಹೇಗೆ ತಗೊಂಡ್ರ ಇದನ್ನ ಅಗಲ ಅಂತ ಹೇಗೆ ತಗೋಕತಿನ. ಇದು ಉದ್ದ, ಇದು ಅಗಲ ಅಂತ ಹೇಗೆ ತಗೋನಂತ. ನೋಡ್ರಿ, 2 ಉದ್ದ ಅಂತ ಯಾಕೆ ಕೊಟ್ಟಿ ನಾನು ಇಲ್ಲಿ? ಇದು ಎ ಬಿ ಸಿ ಡಿ ಅಂತ ತಗೊಂಡ್ರ ಎ ಬಿ ಅನ್ನೋ ಬಾಹು ಡಿ ಸಿ ಅನ್ನೋ ಬಾಹುಕ್ಕೆ ಏನಾಗ್ಯಾವ? ಅಭಿಮುಖ ಬಾಹುಗಳಾಗ್ಯಾವ. ಇವೆರಡು ಏನಾಗ್ಯಾವ? ಸಮಾನವಾಗ್ಯಾವ. ಎಷ್ಟು ಬಾಹುಗಳು ಸಮಾನ ಆಗ್ಯಾವ? 2 ಬಾಹುಗಳು ಸಮಾನ ಆಗ್ಯಾವ. ಅದ್ರ ಸಲುವಾಗ ಇದಕ್ಕೂ ಡಿ ಸಿ ಅನ್ನೋದಕ್ಕೆ ಉದ್ದ ಅಂತ ಕರೆದ್ನಿ ಅಂದ್ರೆ ಎ ಬಿ ಅನ್ನೋದನ್ನು ಏನಾಗಿರ್ತದೆ ನಮಗೆ? ಇದು ಉದ್ದನ ಆಗಿರ್ತದ. ಅವು ಎರಡು ಏನಾಗ್ಯಾವ? ಎರಡು ಸಮ ಆಗಿದ್ದರಿಂದ ನಾವೇನ್ ಮಾಡಕತ್ತೀವಿ? 2 ಉದ್ದ ಅಂತ ಯಾಕೆ ತಗೋಕತ್ತೀವಿ. ಅದೇ ತರ ಡಿ ಸಿ ಅನ್ನೋದನ್ನ ಅಗಲ ಅಂತ ತಗೊಂಡ್ರ ಎಡಿನು ಏನಾಗಿರ್ತತಿ? ಇದನ್ನು ಅಗಲನ ಆಗಿರ್ತದೆ. ಇವು ಎರಡು ಅಭಿಮುಖ ಬಾಹುಗಳದಾವು. ಅಭಿಮುಖ ಬಾಹುಗಳು ಏನಾಗಿ ಸಮಾನವಾಗ್ಯಾವ. ಅವು ಎಷ್ಟದಾವ್? 2 ಅದಾವ. ಅದ್ರ ಸಲುವಾಗಿ ಏನ್ ಮಾಡಕತ್ತೀನಿ ನಾನು ಮತ್ತ 2 ಅಗಲ ಅಂತ ಯಾಕೆ ತಗೋಕತ್ತೀನಿ. ಹೌದಾ? ನೋಡ್ರಿ, 2ರೊಳಗುನು 2 ಕಾಮನ್ ಐತಿ. ಉದ್ದದ್ರೊಳಗುನು 2 ಅದಾವು, 2 ಅಗಲದೊಳಗನು 2 ಅನ್ನೋದು ಏನಾಗೈತಿ? ಕಾಮನ್ ಆಗೈತಿ. ಹೌದಾ? ಹಾಗಾದ್ರ 2 ಅನ್ನೋದನ್ನ ಕಾಮನ್ ತಕೋಬಹುದು. ಹೌದು? ಕಾಮನ್ ತಕೊಂಡಾಗ ಯಾವ ರೀತಿ ಬರಿಬಹುದು ಅದನ್ನ? 2 ಇಂಟು ಉದ್ದ ಪ್ಲಸ್ ಅಗಲ ಅಂತ ಹೇಗೆ ಬರಿಬಹುದು. ಹೌದಾ? ಉದ್ದ ಪ್ಲಸ್ ಅಗಲ ಅಂತ ಹೇಗೆ ಬರಿಬಹುದು. ಹಾಗಾದ್ರ ಆಯತದ ಸುತ್ತಳತೆಯ ಸೂತ್ರ ಏನಪ್ಪಾ ಅಂತಂದ್ರ 2 ಆವರಣ ಹಾಕಿ ಉದ್ದ ಪ್ಲಸ್ ಅಗಲ ಅಂತ ಹೇಗೆ ಕರಿತೀವಿ. 2 ಇಂಟು ಉದ್ದ ಪ್ಲಸ್ ಅಗಲ. ಇದು ಯಾವ್ದ್ರ ಸೂತ್ರ? ಇದು ಆಯತದ ಸುತ್ತಳತೆಯ ಸೂತ್ರ. ಏನು? ಆಯತದ ಸುತ್ತಳತೆಯ ಸೂತ್ರ ಅಂತ ಹೇಗೆ ಕರಿತೀವಿ. ನೋಡ್ರಿ, ಇದಕ್ಕೊಂದು ಎಕ್ಸಾಂಪಲ್ ಇಲ್ಲೇ ಬಿಡಿಸ್ಕೊಂಡ್ಬಿಡೋಣ. ನೋಡ್ರಿ, ಅಗಲ 2 ಸೆಂಟಿಮೀಟರ್ ಐತಿ ಅಂತ ಹೇಗೆ ತಗೋಣ. ಅಗಲ 2 ಸೆಂಟಿಮೀಟರ್, ಉದ್ದ 4 ಸೆಂಟಿಮೀಟರ್ ಐತಿ ಅಂತ ಹೇಳಿ ತಗೋಣ. ಉದ್ದ ಎಷ್ಟು? 4 ಸೆಂಟಿಮೀಟರ್ ಐತಿ ಅಂತ ಹೇಗೆ ತಗೋಣ. ನೋಡ್ರಿ, ಇಲ್ಲೊಂದು ಯಾವ್ದೋ ಒಂದು ಆಕೃತಿ ಕೊಟ್ರ, ಈ ಆಯತದ ಆಕೃತಿ, ಇದು ಆಯತ ಆಕೃತಿಯು ಉದ್ದ 4 ಸೆಂಟಿಮೀಟರ್, ಅಗಲ 2 ಸೆಂಟಿಮೀಟರ್ ಇದ್ದರೆ ಈ ಆಕೃತಿಯ ಸುತ್ತಳತೆ ಎಷ್ಟು ಅಂತ ಹೇಗೆ ಕೇಳ್ಯಾರ ಅಂತ ಹೇಗೆ ತಗೋಣಂತ. ಅವಾಗ ಈ ಸೂತ್ರದೊಳಗ ಕೊಟ್ಟಂತ ದತ್ತಾಂಶಗಳನ್ನ ಹಾಕ್ಬಿಡುದಪ್ಪ. ನೋಡ್ರಿ, ಸೂತ್ರ ಏನೈತಿ? 2 ಇಂಟು ಉದ್ದ ಪ್ಲಸ್ ಅಗಲ ಐತಿ. ಹೌದಾ? 2 ಬರ್ಕೊಂಡೆ. ಉದ್ದ ಅಂದ್ರೆ ಎಷ್ಟೈತಿ? 4 ಐತಿ. ಪ್ಲಸ್ ಅಗಲ ಅಂದ್ರೆ ಎಷ್ಟೈತಿ? 2 ಐತಿ. ಕೂಡಿಸ್ಬಿಡುದಪ್ಪ. ನೋಡ್ರಿ, 2 ನೋಡ್ರಿ, ಇಲ್ಲಿ ಮತ್ತ ಬೋರ್ಡ್ ಮಾಸ್ ನಿಯಮ ನೆನಪಾಗತೈತಿ ನಿಮ್ಗ? ಬೋರ್ಡ್ ಮಾಸ್ ನಿಯಮ ಸರಳೀಕರಣಗೊಳಿಸ್ಬೇಕಾಗಿದ್ದು ವಿಡಿಯೋ ಕ್ಲಿಪ್ ಒಳಗ ಐತಿ. ಬೋರ್ಡ್ ಮಾಸ್ ನಿಯಮವನ್ನು ಬೆಳೆಸ್ಕೋಬೇಕಂತ ಹೇಗೆ ಹೇಳಿದ್ವಿ. ಬೋರ್ಡ್ ಮಾಸ್ ನಿಯಮ ಏನ್ ಹೇಳ್ತದೆ ನಮಗ್? ಮೊದಲ ಆವರಣಗಳನ್ನು ಬಿಡಿಸ್ಬೇಕು, ಆ ನಂತರ ವಿಶಿಷ್ಟ ಗುಣಾಕಾರವನ್ನು ಬಿಡಿಸ್ಕೋತ ಹೋಗ್ಬೇಕು, ಆ ನಂತರ ಉಳಿದಿದ್ದು ಮಾಡ್ಕೋತ ಹೋಗ್ಬೇಕೈತಿ. ಮೊದಲೇನು? ಆವರಣಗಳು. ಆವರಣದ ಒಳಗಿರುವಂತದ್ದು ಯಾವ್ದು? ಇಲ್ಲಿ 4 + 2 ಐತಿ. ಅವುಗಳನ್ನು ಬಿಡಿಸಿದಾಗ ಏನಾಗತ್ತೆ? ನಮ್ 4ರಾಗ 2 ಕೂಡಿಸಿದ್ರ 6. 4ರಾಗ 2 ಕೂಡಿಸಿದ್ರೆ ಎಷ್ಟಾಯ್ತು? 6. ಆ ನಂತರ ಏನು? ವಿಶಿಷ್ಟ ಗುಣಾಕಾರ ಅಂದ್ರೆ ಇದನ್ನ ಏನು ಗುಣಿಸ್ತದೆ. ಅದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಸಿಕ್ಕಂಗಾಯ್ತು ನಮ್ಗ. ಏನು? ಸರಳೀಕರಣದೊಳಗ ಇದನ್ನು ಅಲ್ಲಿ ಈ ರೀತಿನೂ ಅನ್ಕೋಬಹುದಲ್ಲ ನಾವು ಸರಳೀಕರಣದೊಳಗ. ನೋಡ್ರಿ,
2 ಇಂಟು 6 ಮಾಡಿದ್ರೆ ಏನಾಗುತ್ತೆ 6 ಎಳೆ 12. ಸುತ್ತಳತೆಯನ್ನ ಅಳೆಯುವ ಬೇಕಾಗಿತ್ತಂದ್ರ ಅವು ಮಾನಗಳು ಯಾವ ಅಂತ ಹೇಳಿ ಮೀಟರ್ ಸೆಂಟಿಮೀಟರ್ ಅಂತ ಹೇಳಿದ್ವಿ. ಇಲ್ಲಿ ಕೊಟ್ಟಿದ್ದ ದತ್ತಾಂಶಗಳೊಳಗೆ ಯಾವ್ದು ಸೆಂಟಿಮೀಟರ್, ಇದು ಏನಾಗಿರ್ತದೆ ಸೆಂಟಿಮೀಟರ್ನ ಆಗಿರ್ತದೆ. ಏನು ಇದು ಕೂಡ ಸೆಂಟಿಮೀಟರ್. ಎಷ್ಟು ಬಂದ್ ನಮಗ 12 ಸೆಂಟಿಮೀಟರ್ಗಳು ಅಂತ ಕರಿತೀವಿ. ಒಂದು ಆಕೃತಿಯನ್ನು ಕೊಟ್ಟು ಅದ್ರ ಉದ್ದ ಅಗಲ ಕೊಟ್ಟಾಗ ಆ ಆಯತದ ಏನ್ ಮಾಡ್ಬೋದು ನಾವು ಸುತ್ತಳತೆಯನ್ನು ಕಂಡುಹಿಡಿದು ಗೊತ್ತಾಯ್ತು. ಅದೇ ತರ ಈ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿತೆ ಹಂಗ. ಈ ಆಕೃತಿಯ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಯುದು ಅಂತ ನೋಡ್ಬೇಕಾಗಿತ್ತಂದ್ರ ಆ ಕಂಡು ಹಿಡಿಯಕ ಬಳಸುವಂತ ಸೂತ್ರ ಏನಪ್ಪಾ ಅಂತಂದ್ರ ನೋಡ್ರಿ, ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ. ಆಯತದ ಉದ್ದ ಇಂಟು ಅಗಲ. ಯಾಕೆ ಇಲ್ಲಿ ಉದ್ದ ಇಂಟು ಅಗಲ ಅಷ್ಟೇ ತಗೊಂಡೇವ ಅಂತಂದ್ರ ವಿಸ್ತೀರ್ಣ ಅಂದ್ರೆ ಏನಪ್ಪಾ, ನಮ್ಗೆ ಇಲ್ಲಿ ಒಳಭಾಗವನ್ನ ಕಂಡು ಹಿಡಿಬೇಕೈತಿ. ನಮ್ ಹೊರ ಮೈ ಕಂಡು ಹಿಡಿಯಂದಿದ್ರ 4 ಬಾಹುಗಳನ್ನು ಕೂಡಿಸ್ಬೇಕಾಗಿತ್ತು. ಹೌದಾ? ಒಳಗಿಂದ ಕಂಡು ಹಿಡಿ ಅಂತಾರ. ನೋಡ್ರಿ, ಒಳಗಿಂದ ಕಂಡು ಹಿಡಿ ಇವೆರಡು ಏನಾಗ್ಯಾವ ಇಲ್ಲಿ ಅಭಿಮುಖ ಬಾಹುಗಳಾಗ್ಯಾವ. ಏನಾವು ಅಭಿಮುಖ ಬಾಹುಗಳಾಗ್ಯಾವ. ಆದ್ರಿಂದ ಏನ್ ಮಾಡ್ಬೋದು ನಾವು ಅವುಗಳನ್ನ ಸುಲಭವಾಗಿ ಏನ್ ಮಾಡ್ಬೋದಾಗತ್ತ ಕಂಡು ಹಿಡಿಬಹುದಾಗತ್ತ. ಹೌದಾ? ಆದ್ರಿಂದ ಏನ್ ಮಾಡಕ್ ಯಾರವರು ಉದ್ದವನ್ನ ಅಗಲದಿಂದ ಗುಣಿಸ್ಬಿಡ್ರಿ ಅಂತ ಹೇಳ್ಯಾರ. ಎ ಬಿ ಅನ್ನೋದು ನಮಗೇನಾಗೈತಿ ಸಮ ಆಗೈತಿ. ಏನು ಎ ಬಿ ಅನ್ನೋದು ಡಿ ಸಿಗೆ ಸಮ ಆಗೈತಿ. ಸಮ ಆಗೈತಿ ಅಂದ್ರೆ ಇವೆರಡು ಏನಾಗಿರ್ತಾವ ಒಂದೇ ಆಗಿರ್ತಾವ. ಅದೇ ತರ ಎ ಡಿ ಅನ್ನೋದು ಬಿ ಸಿಗೆ ಏನಾಗೈತಿ ಇದಕ್ಕ ಸಮ ಆಗೈತಿ. ಹಾಗಾದ್ರ ಇವೆರಡು ಒಂದೇ ಆಗ್ಯಾವ ಅಂತಂದ್ರ ನಮಗೇನ್ ಹೇಳ್ಯಾರ ಅವರು ವಿಸ್ತೀರ್ಣವನ್ನ ಕಂಡಿಡಿ ಅಂದ್ರ. ವಿಸ್ತೀರ್ಣ ಅಂತಂದ್ರೆ ಏನಾಗೈತಿ ನಮ್ಗ ವಸ್ತುವಿನ ಏನು ಒಳಭಾಗದ ಅಳತೆ ಅಂತ ಹೇಳ್ಯಾರ. ಒಳಭಾಗದ ಅಳತೆ ಅಂತಂದ್ರ ಅದ್ರ ಸಲುವಾಗಿ ಏನ್ ಮಾಡಕತ್ತೀವಿ ನಾವು ಉದ್ದ ಇಂಟು ಅಗಲ ಅಂತ ತಗೋತೇವೆ. ಏನು ಉದ್ದ ಇಂಟು ಅಗಲ ಅಂತ ಕರಿತೇವೆ. ಹಾಗಾದ್ರ ಸೂತ್ರಗಳ ಯಾವ್ದು ನಮ್ಗ ಆಯತದ ಸುತ್ತಳತೆ ಈಕ್ವಲ್ ಟು 2 ಇಂಟು ಉದ್ದ ಪ್ಲಸ್ ಅಗಲ. ಆಯತದ ವಿಸ್ತೀರ್ಣ ಅಂತಂದ್ರ ಉದ್ದ ಅನ್ನ ಅಗಲದಿಂದ ಗುಣಿಸ್ಬಿಟ್ಟಾಗ ನಮಗೇನ್ ಸಿಗ್ತೈತಿ ಕೊಟ್ಟಂತ ಆಯತದ ವಿಸ್ತೀರ್ಣ ಸಿಕ್ಬಿಡ್ತೈತಿ. ಆ ಕಡೆ ಎಕ್ಸಾಂಪಲ್ ನ ನೋಡ್ರಿ ನೀವು. ಇದು 2 ಸೆಂಟಿಮೀಟರ್ ಇತ್ತು ಅಗಲ, ಉದ್ದ ಎಷ್ಟಿತ್ತು ಅಗಲದಕ್ಕ 4 ಸೆಂಟಿಮೀಟರ್ ತಗೊಂಡಿದ್. ಈ ಸೂತ್ರದೊಳಗೆ ಹಾಕ್ಬಿಡೋಣಪ್ಪ. ಉದ್ದ ಅಂದ್ರೆ ಎಷ್ಟೈತಿ 4 ಐತಿ, ಅಗಲ ಅಂದ್ರೆ ಎಷ್ಟೈತಿ 2 ಐತಿ, 4 ಎಳೆ 8. ವಿಸ್ತೀರ್ಣವನ್ನು ಯಾವ ಮಾನಗಳಿಂದ ಹೇಳ್ಬೇಕಂದ್ರ ಚದರ ಅನ್ನೋದನ್ನ ಬಳಸ್ಬೇಕಂತ ಐತಿ. ಚದರ ಅನ್ನುವ ಏಕಮಾನವ. ಚದರ್ ಮುಂದಿನ ಏನೈತಿ ಸೆಂಟಿಮೀಟರ್. ಚದರ್ ಸೆಂಟಿಮೀಟರ್. ಇದೇ ಆಕೃತಿಯ ಎಷ್ಟೇ ದತ್ತಾಂಶದ ಬಳಸ್ಕೊಂಡು ಇದ್ರ ಸುತ್ತಳತೆ ಅಂದ್ರೆ ಎಷ್ಟಾಗುತ್ತಾ ಬೇರೆ ಒಂದು ಅದನ್ನ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾಗುತ್ತಾ ಅಗಲ ಮಾಡಿದೇವಲ್ಲ ಮೇಲೆ ಇರುವ ಸೂತ್ರದೊಳಗೆ ಹಾಕ್ಬೇಕು. ಈ ಸೂತ್ರದೊಳಗೆ ಹಾಕ್ಬೇಕಾಗುತ್ತೆ. ಅದೇ ಇದರ ವಿಸ್ತೀರ್ಣವನ್ನು ಕಂಡುಹಿಡಿ ಅಂದ್ರ ಉದ್ದ ಇಂಟು ಅಗಲ ಮಾಡಿಬಿಟ್ಟಾಗ ಏನಾಗುತ್ತೆ ನಮಗ ಈ ಕೊಟ್ಟಂತ ಆಯತದ ಏನಾಗುತ್ತ ವಿಸ್ತೀರ್ಣ ಸಿಗ್ತೈತಿ. ಹೌದಿಲ್ಲ? ಹಾಗಾದ್ರ ಆಯತ ಅಂದ್ರೆ ಏನ್ ಗೊತ್ತಾಯ್ತು, ಅದರ ಸೂತ್ರಗಳು ನಮ್ಗೆ ಗೊತ್ತಾದವು. ಈಗ ಏನ್ ಮಾಡೋಣ ಅಂದ್ರೆ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣಂತ. ಅವಾಗ ಏನಾಗುತ್ತಂದ್ರ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ ನಿಮಗ ಅಂತ ಗೊತ್ತಾಗ್ತಾ ಹೋಗುತ್ತ. ಹಾಗಾದ್ರ ಮೊದ್ಲೇ ಪ್ರಶ್ನೆ ನೋಡ್ರಪ್ಪ. ಏನ್ಪಾ ಮೊದ್ಲೇ ಪ್ರಶ್ನೆ ಅಂತಂದ್ರ ಆಯತಾಕಾರದ ಪುಸ್ತಕದ ಉದ್ದ 3 ಸೆಂಟಿಮೀಟರ್ ಅಗಲ 4 ಸೆಂಟಿಮೀಟರ್ಗಳಾದರೆ ಅದರ ಸುತ್ತಳತೆಯನ್ನ ಕಂಡು ಹಿಡಿಯಿರಿ. ಏನ್ ಹೇಳ್ಯಾರ ಅವರು? ಅದರ ಸುತ್ತಳತೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ನಿಮ್ ಕಡೆ ಒಂದು ಬುಕ್ಸ್ ಐತಿ. ಈ ಬುಕ್ಸ್ ನ ಉದ್ದ ಎಷ್ಟೈತಿ 3 ಸೆಂಟಿಮೀಟರ್ ಐತಿ. ಹೌದಾ? 3 ಸೆಂಟಿಮೀಟರ್ ಐತಿ. ಅದೇ ತರ ಇದ್ರ ಅಗಲ ಎಷ್ಟೈತಿ 4 ಸೆಂಟಿಮೀಟರ್ ಐತಿ. ಇದ್ರ ಅಗಲ ಎಷ್ಟೈತಿ 4 ಸೆಂಟಿಮೀಟರ್ ಐತಿ. ಹಾಗಾದ್ರ ಅವ್ರ ಏನ್ ಕಂಡು ಹಿಡಿ ಅಂದ್ರ ಈ ಬುಕ್ನ ಬುಕ್ಕಿನ ಸುತ್ತಳತೆ ಎಷ್ಟು ಅನ್ನೋದನ್ನ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ಹಾಗಾದ್ರೆ ಈ ಬುಕ್ ಯಾವ ರೀತಿ ಐತಿ ಆಯತ ಅಂದ್ರ ಉದ್ದ ಅಗಲ ಎರಡು ಬೇರೆ ಬೇರೆ ಇದ್ವು ಅಂದ್ರ ಅಳತೆಗಳು ನಾವು ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾಗುತ್ತೆ ಅಳತೆ ಅದನ್ನೇನು ಆಯತ ಅಂತ ಹೇಳ್ತೇವೆ. ಹೌದಿಲ್ಲ? ಹಾಗಾದ್ರೆ ಇದನ್ನ ನೋಡ್ರಿ, ಆಯತದ ಸುತ್ತಳತೆಯ ಸೂತ್ರ ಏನೈತ
ಆಯತದ ಸುತ್ತಳತೆ ಈಕ್ವಲ್ ಟು 2 ಏನು 2 ಪ್ಲಸ್ 2 ಉದ್ದ ಪ್ಲಸ್ ಅಗಲ, 2 ಪ್ಲಸ್ ಉದ್ದ ಪ್ಲಸ್ ಅಗಲ ಅಂತ ಹೇಗೆ ಕರಿತೇವೆ. ಹಾಗಾದ್ರೆ ಈ ಸೂತ್ರದೊಳಗ ಕೊಟ್ಟಂತ ದತ್ತಾಂಶಗಳನ್ನ ಹಾಕ್ಬಿಡೋಣ. ಉದ್ದ ಎಷ್ಟೈತಿ 3 ಸೆಂಟಿಮೀಟರ್, 3 ಸೆಂಟಿಮೀಟರ್. ಅಗಲ ಎಷ್ಟೈತಿ 4 ಸೆಂಟಿಮೀಟರ್. ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಆವರಣದ ಒಳಗಿಂದ ಮೊದಲು ಬಿಡಿಸ್ಬೇಕು. 4ರಾಗ 3 ಕೂಡಿಸಿದ್ರ 7, 2ರಿಂದ ಗುಣಿಸಿದ್ರ 14, 2ಅನ್ನ 7ರಿಂದ ಗುಣಿಸಿದ್ರ 14 ಬಂತು. ಇದೇನು ಇದು ಸುತ್ತಳತೆ. ಸುತ್ತಳತೆಯನ್ನು ಅಳೆಯುವ ಮಾನಗಳೇನು ಮೀಟರ್, ಸೆಂಟಿಮೀಟರ್. ಹಾಗಾದ್ರ ಇಲ್ಲಿ ಯಾವ್ದು ಬರ್ತೈತಿ ಸೆಂಟಿಮೀಟರ್, ಏನು ಸೆಂಟಿಮೀಟರ್ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಈ ಪುಸ್ತಕದ ಸುತ್ತಳತೆ ಎಷ್ಟಾಯ್ತು ನಮಗಿಲ್ಲಿ 14 ಸೆಂಟಿಮೀಟರ್ಗಳು ಅಂತ ಹೇಗೆ ಕರಿತೀವಿ. ಏನು 14 ಸೆಂಟಿಮೀಟರ್ಗಳು. ಅದೇ ತರ ಇದೇ ಕ್ವಶನ್ನ ಅವ್ರು ಇಲ್ಲಿ ಸುತ್ತಳತೆ ಕೇಳುವಲ್ಲಿ ಈ ಬುಕ್ಕಿಂದ ಇದೇ ದತ್ತಾಂಶಗಳನ್ನ ಕೊಟ್ಕೆ ಸುತ್ತಳತೆ ಕೇಳುವಲ್ಲಿ ವಿಸ್ತೀರ್ಣವನ್ನ ಕೇಳಿದ್ರಂದ್ರೆ ಏನಪ್ಪ ಎಷ್ಟು ಬರ್ತೈತಿ. ಇಲ್ಲಿ ಸುತ್ತಳತೆ ಕೇಳುವಲ್ಲಿ ವಿಸ್ತೀರ್ಣವನ್ನು ಕೇಳಿದ್ರಂದ್ರೆ ಅವಾಗ ನಿಮ್ಗೆ ಸುಲಭ. ನಿಮ್ಗೆ ಏನ್ ಮಾಡ್ಬೇಕು, ಅವಾಗ ಆಯತದ ವಿಸ್ತೀರ್ಣದ ಸೂತ್ರದೊಳಗೆ ಹಾಕ್ಬಿಡೋದಪ್ಪ. ಆಯತದ ವಿಸ್ತೀರ್ಣ ಈಕ್ವಲ್ ಟು ಸೂತ್ರ ಏನೈತಿ ಉದ್ದ ಇಂಟು ಅಗಲ ಅಂತ ಹೇಗೆ ಕರಿತೇವೆ. ಉದ್ದ ಇಂಟು ಅಗಲ ಇದ್ರೊಳಗೆ ಹಾಕ್ಬಿಡೋದು. ನೋಡ್ರಿ ಉದ್ದ ಅಂದ್ರೆ ಎಷ್ಟೈತಿ 3 ಸೆಂಟಿಮೀಟರ್, ಅಗಲ ಅಂದ್ರ 4 ಸೆಂಟಿಮೀಟರ್. 4 ಮೂರ್ಲೆ 12, 4 ಮೂರ್ಲೆ 12. ಏನಿದು ಚದರ್ ಸೆಂಟಿಮೀಟರ್, ಚದರ್ ಸೆಂಟಿಮೀಟರ್ಗಳು. ಆಯತದ ವಿಸ್ತೀರ್ಣ ಎಷ್ಟಾತಿಲಿ 12 ಚದರ್ ಸೆಂಟಿಮೀಟರ್ಗಳು. ಅದೇ ತರ ಸುತ್ತಳತೆ ಎಷ್ಟು 14 ಸೆಂಟಿಮೀಟರ್ ಅಂತ ಹೇಗೆ ಕರಿತೇವೆ ನಾವು ಈ ಬುಕ್ಕಿನ. ಇದರ ವಿಸ್ತೀರ್ಣ ಎಷ್ಟೈತಿ 12 ಐತಿ. ವಿಸ್ತೀರ್ಣ ಎಷ್ಟೈತಿ 12 ಚದರ್ ಸೆಂಟಿಮೀಟರ್. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ನೋಡೋದಾದ್ರ ನೋಡ್ರಿ 2ನೇ ಕ್ವಶನ್ನ ಮನೆಯ ನೆಲಹಾಸು ಆಯತಾಕಾರವಿದ್ದು ಉದ್ದ 5 ಮೀಟರ್, ಉದ್ದ 5 ಮೀಟರ್, ಸುತ್ತಳತೆ 18 ಮೀಟರ್ಗಳಾದರೆ ಅದರ ಅಗಲದ ಅಳತೆ ಎಷ್ಟು ಅಂತ ಹೇಗೆ ಕೇಳ್ಯಾರ. ಅಗಲದ ಅಳತೆ ಎಷ್ಟು ಅಂದ್ರ ಒಂದು ನಿಮ್ಮ ಮನೆಯೊಳಗ ಈ ರೀತಿ ಏನಾಗೈತಿ ಅಂದ್ರ ಆಯತಾಕಾರದ ಏನಾಗಿದೆ ನೆಲಹಾಸು. ನೆಲಹಾಸು ಅಂದ್ರ ನಾವು ಮನೆ ತಳಭಾಗವನ್ನ, ನೀವೊಂದು ಮನೆಯ ತಳಭಾಗ ಇರ್ತಲ್ಲ, ಈ ಭಾಗದ ಏನ್ ಕೇಳ್ಯಾರ ಅವರು ಅಗಲವನ್ನ ಕೇಳ್ಯಾರ. ಈ ರೀತಿ ಮನೆಯ ತಳಭಾಗವನ್ನ ಇರ್ತೈತಲ್ಲ ಅದನ್ನ ಏನ್ ಕರಿತೀವಿ ಮನೆಯ ನೆಲಹಾಸು ಅಂತ ಹೇಗೆ ಕರಿತೀವಿ. ಅದ್ರೊಳಗ ಅದರ ಏನೇನ್ ಕೊಟ್ರ ಅವರು ಉದ್ದವನ್ನ ಕೊಟ್ರ. ಇದನ್ನ ಉದ್ದ ಅಂತ ಹೇಗೆ ತಗೋತೀವಿ, ಇದನ್ನ ಅಗಲ ಅಂತ ಹೇಗೆ ತಗೊಂಡ್ರ ಉದ್ದ ಎಷ್ಟು ಕೊಟ್ರ 5 ಮೀಟರ್ ಕೊಟ್ರ. ಉದ್ದ ಎಷ್ಟು ಕೊಟ್ರ 5 ಮೀಟರ್ ಕೊಟ್ರ. ಅದೇ ತರ ಈ ಮನೆ ಹಾಸಿನ ಸುತ್ತಳತೆ ಎಷ್ಟು ಕೊಟ್ರ ಅವರು 18 ಮೀಟರ್ ಕೊಟ್ರ. ಸುತ್ತಳತೆ ಎಷ್ಟು ಕೊಟ್ರ ಸುತ್ತಳತೆ 18 ಮೀಟರ್ ಕೊಟ್ರ. ಹೌದಾ. ನಮ್ ಕಂಡು ಹಿಡಿಯಂದಿದ್ದ ಏನವರು ಅಗಲ ಈಕ್ವಲ್ ಟು ಕ್ವಶನ್ ಮಾಡ್ಯಾರ. ನೋಡ್ರಿ ಸಾಮಾನ್ಯವಾಗಿ ಈ ಟಾಪಿಕ್ ಮ್ಯಾಗ ನಿಮ್ಗ ಬರೇ ಆಯತದ ವಿಸ್ತೀರ್ಣ ಕಂಡಿಡಿ, ಆಯತದ ಸುತ್ತಳತೆ ಕಂಡಿಡಿ ಅಷ್ಟೇ ಕೇಳಲ್ಲ ಅವರು. ಈ ರೀತಿ ಅಗಲ ಮತ್ತು ಉದ್ದ ಎಷ್ಟು ಕೂಡ ಅಂತ ಕೇಳಬಹುದು. ಹೌದಿಲ್ಲ. ಯಾವ ರೀತಿ ನಮ್ಗ ಪ್ರಶ್ನೆಗಳನ್ನು ಕೇಳ್ತಾರ ಅಂತ ಇದರಿಂದ ನಮಗೇನ ಗೊತ್ತಾಗತ್ತ. ಹೌದಿಲ್ಲ. ನಮಗೇನಿರ್ಬೇಕು ಆಯತ ಅಂದ್ರೆ ಏನನ್ನೋದು ಗೊತ್ತಿರ್ಬೇಕು, ಮತ್ತೆ ಸೂತ್ರ ಏನನ್ನೋದು ನೆನಪಿತ್ತಂದ್ರ ಯಾವುದೇ ತರ ಪ್ರಶ್ನೆ ಕೇಳವ್ ಅವಾಗ ಏನ್ ಮಾಡ್ಬೋದು ನಾವು ಬಿಡಿಸ್ತಾ ಹೋಗ್ಬೋದು. ಹೌದಿಲ್ಲ. ಅವ್ರು ಕೇಳಿದ್ದೆ ನಮಗ ಆಯತದ ವಿಸ್ತೀರ್ಣ ಸುತ್ತಳತೆಯನ್ನು ಕೊಟ್ಟಾರ. ಸುತ್ತಳತೆಯ ಸೂತ್ರ ಏನೈತಿ, ಆಯತದ ಸುತ್ತಳತೆ
ಸುತ್ತಳತೆ ಈಕ್ವಲ್ ಟು 2 ಇಂಟು ಉದ್ದ ಉದ್ದ ಪ್ಲಸ್ ಅಗಲ ಉದ್ದ ಪ್ಲಸ್ ಅಗಲ ಅನ್ನೋದು ಏನಾಗೈತೆ ನಮ್ಗ ಸೂತ್ರ ಆಗೈತಿ. ಹೌದಾ? ಈ ಸೂತ್ರದೊಳಗ ಕೊಟ್ಟಂತ ದತ್ತಾಂಶಗಳನ್ನ ಹಾಕಿ ಏನ್ ಕೊಟ್ಟಿಲ್ಲಲ್ಲ ಅದನ್ನ ಕಂಡು ಹಿಡಿಬಹುದು. ನೋಡ್ರಿ, ಆಯತದ ಸುತ್ತಳತೆ ಎಷ್ಟು ಕೊಟ್ರ? 18 ಕೊಟ್ರ. 2ಕ್ಕೆ 2 ಉದ್ದ ಎಷ್ಟೈತಿ? 5 ಮೀಟರ್ ಐತಿ. ಪ್ಲಸ್ ಪ್ಲಸ್ ಅಗಲವನ್ನ ಕೇಳ್ಯಾರ. ಅದನ್ನ ನಾವು ಏನಂತ ತಗೋಣಂದ್ರ ಎಕ್ಸ್ ಅಂತ ಹೇಗೆ ತಗೋಣಂತ. ಏನು? ಎಕ್ಸ್ ಅನ್ನು ತಗೋಣಂತ. ಎಕ್ಸ್ ಅಂತ ಯಾಕೆ ತಗೊಂಡ್ರ ಎಕ್ಸ್ ಕಂಡು ಹಿಡದೇವಂದ್ರ ಅದು ಏನಾಗಿರ್ತದೆ ನಮಗ್ ಅಗಲ ಆಗಿರ್ತೈತಿ. ಹೌದಿಲ್ಲ? ಅಗಲದ ಬೆಲೆ ನಮಗ್ ಗೊತ್ತಾಗತ್ತೆ. ನೋಡ್ರಿ, 18ಕ್ಕೆ 18 2ಕ್ಕೆ 2 ಬರೋದೇ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಏನ್ ಮಾಡ್ಬೇಕು? ಮೊದಲು ಬ್ರಕೆಟ್ ಒಳಗೆ ಇರೋದನ್ನ ನಾವು ಗುಣಿಸ್ಕೋತ ಹೋಗ್ಬೇಕಾಗತ್ತೆ. ಬ್ರಕೆಟ್ ಅನ್ನು ತೆಗಿಬೇಕಾಗತ್ತೆ. ಇಲ್ಲಿ 5ನ್ನ 10 ಎದಕ್ಕ ಎಕ್ಸಿಗೆ ಗುಣಿಸಕ್ ಬರಲ್ಲ. ಅದಕ್ಕೆ ಏನ್ ಮಾಡೋಣ? 2ನೇದು ವಿಶಿಷ್ಟ ಗುಣಾಕಾರವನ್ನು ಮಾಡೋಣಂತ. 5 2 5 2 10 5 2 10 ಪ್ಲಸ್ ಪ್ಲಸ್ ಕೊಡೋಣಂತ. 5 2 10 2ನ್ನ ಎಕ್ಸಿಗೆ ಗುಣಿಸಿದ್ರ 2 ಎಕ್ಸ್ ಆತು. 2ನ್ನ ಎಕ್ಸಿಗೆ ಗುಣಿಸಿದ್ರ 2 ಎಕ್ಸ್ ಆತು. ಹೌದಾ? ನಮ್ಗೆ ಏನ್ ಬೇಕಾಗೈತಿ? ಎಕ್ಸ್ ಬೇಕಾಗೈತಿ. ಇದನ್ನ ಈ ಕಡೆ ತಂದ್ರೆ ಏನಾಗುತ್ತೆ? ಈ ಕಡೆ ಪ್ಲಸ್ ಐತಿ, ಈ ಕಡೆ ತಂದ್ರ ಮೈನಸ್ ಆಗುತ್ತೆ. ಹೌದಾ? 18ರಾಗ 10 ಬರುತ್ತೆ. ಈ ಕಡೆ ಉಳಿದಿದ್ದೇನು? 2 ಎಕ್ಸ್ ಉಳಿತು. 18ರಾಗ 10 ಹೋದ್ರ 8 ಉಳಿತು. 18ರಾಗ 10 ಹೋದ್ರ 8 ಉಳಿತು. ಈ ಕಡೆ ಏನೈತಿ? 2 ಎಕ್ಸ್ ಉಳಿತು. ನಮ್ಗೆ ಎಕ್ಸ್ ಬೇಕೈತಿ ಅಂದ್ರೆ ಈ ಕಡೆ ಗುಣಾಕಾರ ಇದ್ದಿದ್ದು 2 ಈ ಕಡೆ 2ಕ್ಕೆ ಬಂತಂದ್ರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಹೌದಾ? 8/2 ಆಗುತ್ತೆ ಈಕ್ವಲ್ ಟು ಎಕ್ಸ್. ಎಕ್ಸ್ ಬಂತು 2 1 2 2 4 8 2 4 8. ಹಾಗಾದ್ರ ಎಕ್ಸ್ ಈಕ್ವಲ್ ಟು ಏನ್ ಬಂತು? 4. ಎಕ್ಸ್ ಈಕ್ವಲ್ ಟು 4. ಹಾಗಾದ್ರ ಸುತ್ತಳತೆ ಏಕಮಾನ ಏನೈತಿ? ಮೀಟರ್ ಮತ್ತು ಏನದ? ಮೀಟರ್ ಸೆಂಟಿಮೀಟರ್ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಉದ್ದವನ್ನ ಎದ್ರ ಕೊಟ್ರ ಅವರು? ಮೀಟರ್ಗಳು ಕೊಟ್ರ. ಅಗಲ್ನು ಏನಾಗಿರ್ತೈತಿ? ಮೀಟರ್ನ ಆಗಿರ್ತೈತಿ. ಬಂದಂತದ್ದು ಎಷ್ಟು? 4 ಮೀಟರ್ಗಳು ಅಂತ ಹೇಗೆ ಕರಿತೀವಿ. ಹಾಗಾದ್ರ ಮನೆಯ ನೆಲ ಹಾಸಿನ ಅಗಲ ಎಷ್ಟೈತಿ? 4 ಮೀಟರ್. ಎಷ್ಟು? 4 ಮೀಟರ್ ಅಂತ ಹೇಗೆ ಕರಿತೀವಿ. ಹೌದಾ? 4 ಮೀಟರ್ಗಳು ಅಂತ ಹೇಗೆ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ನೋಡೋದಾದ್ರ ನೋಡ್ರಿ, ಒಂದು ಆಯತಾಕಾರದ ವಸ್ತುವಿನ ಉದ್ದ ಏನು? ಒಂದು ಆಯತಾಕಾರದ ವಸ್ತುವಿನ ಉದ್ದ 6 ಸೆಂಟಿಮೀಟರ್ಗಳು, ಅಗಲ 7 ಸೆಂಟಿಮೀಟರ್ಗಳಾದರೆ ಆಕೃತಿಯ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಏನು? ಆಕೃತಿಯ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ನೋಡ್ರಿ, ಇದೊಂದು ಯಾವ್ದೋ ಒಂದು ಆಕೃತಿ ಐತಿ. ಈ ಆಕೃತಿಯ ಉದ್ದ ಇದನ್ನ ಉದ್ದ ಅಂತ ಹೇಗೆ ತಗೋಣಂತ, ಅಗಲ ಅಂತ ಹೇಗೆ ತಗೋಣಂತ. ನೋಡ್ರಿ, ಉದ್ದ ಎಷ್ಟೈತಿ? 6 ಸೆಂಟಿಮೀಟರ್ ಐತಿ. ಅದೇ ತರ ಅಗಲ ಏನೈತಿ? 7 ಸೆಂಟಿಮೀಟರ್ ಐತಿ. ಹೌದಾ? ಅಗಲ ಉದ್ದ 6 ಸೆಂಟಿಮೀಟರ್, ಅಗಲ 7 ಸೆಂಟಿಮೀಟರ್. ಇದ್ರ ಏನ್ ಕಂಡಿಡಿ ಅಂತಾರ? ವಿಸ್ತೀರ್ಣವನ್ನ ಕಂಡಿಡಿ ಅಂದಾರ. ಏನು? ವಿಸ್ತೀರ್ಣವನ್ನ ಕಂಡಿಡಿ ಅಂದ. ವಿಸ್ತೀರ್ಣ ಅಂದ್ರೆ ಏನು? ಈ ಭಾಗವನ್ನ ಕಂಡಿಡಿ ಅಂತಾರ. ಹೌದಾ? ಹಾಗಾದ್ರ ಆಯತದ ವಿಸ್ತೀರ್ಣ ಇಕ್ವಲ್ ಟು ಸೂತ್ರ ಏನೈತಿ? ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ. ಉದ್ದ ಇಂಟು ಅಗಲ ಅಂತ ಹೇಗೆ ಹೇಳ್ತೇವೆ. ಈ ಸೂತ್ರದೊಳಗೆ ಹಾಕಿಬಿಡೋಣಪ್ಪ. ಉದ್ದ ಅಂದ್ರೆ ಎಷ್ಟೈತಿ? 6 ಐತಿ. ಅಗಲ ಅಂದ್ರ 7. 6 7 42. 6 7 42. ಇದೇನು? ವಿಸ್ತೀರ್ಣ ಅಂದ್ರೆ ವಿಸ್ತೀರ್ಣದ ಮಾನಗಳೇನು? ಚದರ್ ಸೆಂಟಿಮೀಟರ್. ಚದರ್ ಸೆಂಟಿಮೀಟರ್ಗಳು ಅಂತ ಹೇಗೆ ಕರಿತೇವೆ. ಏನು? ಚದರ್ ಸೆಂಟಿಮೀಟರ್ಗಳು. ಹಾಗಾದ್ರ ಈ ಆಕೃತಿಯ ವಿಸ್ತೀರ್ಣ ಎಷ್ಟಾತಿಲ್ಲ ನಮಗ? 42 ಚದರ್ ಸೆಂಟಿಮೀಟರ್ಗಳು ಅಂತ ಹೇಗೆ ಕರಿತೀವಿ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ.
ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ನೋಡೋದಾದ್ರ ನೋಡ್ರಿ, ಒಂದು ಆಯತಾಕಾರದ ಒಂದು ಆಯತಾಕೃತಿಯ ವಿಸ್ತೀರ್ಣ 150 ಚದರ್ ಮೀಟರ್ಗಳು ಮತ್ತು ಅಗಲ 15 ಮೀಟರ್ ಆದರೆ ಅದರ ಉದ್ದವನ್ನ ಕಂಡು ಹಿಡಿಯಿರಿ. ಅದರ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ ನಮ್ಗೆ. ನೋಡ್ರಿ, ಒಂದು ಆಕೃತಿ ಐತಿ, ಹೌದಾ? ಈ ಆಕೃತಿಯ ವಿಸ್ತೀರ್ಣ ಎಷ್ಟೈತಿ? 150 ಚದರ್ ಮೀಟರ್ ಐತಿ. 150 ಚದರ್ ಮೀಟರ್ ಐತಿ. ಅದೇ ತರ ಈ ಆಕೃತಿಯ ಅಗಲ ಎಷ್ಟೈತಿ? 15 ಮೀಟರ್ ಐತಿ. 15 ಮೀಟರ್ ಐತಿ. ಅವ್ರು ಕಂಡು ಹಿಡಿಯಂದಿದ್ದೇನು? ಉದ್ದ ಏನು ಅಂತ ಕೇಳ್ಯಾರ, ಹೌದಾ? ಹಾಗಾದ್ರ ಆಯತಾಕೃತಿಯ ವಿಸ್ತೀರ್ಣ, ಆಯತದ ವಿಸ್ತೀರ್ಣದ ಸೂತ್ರ ಏನೈತಿ? ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ ಅಂತ ಕರಿತೀವಿ. ಆಯತದ ವಿಸ್ತೀರ್ಣ ಅಂದ್ರೆ ಎಷ್ಟು ಕೊಟ್ರ ಅವರು? 150 ಕೊಟ್ರ. ಉದ್ದ ಏನ್ ಮಾಡ್ಯಾರ ಅವರು? ಕ್ವಶನ್ ಮಾಡ್ಯಾರ. ಹಾಗಾದ್ರನ ಎಕ್ಸ್ ಅಂತ ಇಟ್ಕೊಳಂತ. ಎಕ್ಸ್ ಇಂಟು ಅಗಲ ಅಂದ್ರೆ ಎಷ್ಟೈತಿ ನಮ್ಗಿಲ್ಲಿ? 15 ಮೀಟರ್ಗಳದ. 15 ಮೀಟರ್ ಐತಿ. ಹಾಗಾದ್ರ ಎಕ್ಸ್ ಕಂಡು ಹಿಡಿದೆ ಅಂದ್ರೆ ಅದು ಏನಾಗಿರ್ತದೆ? ನಮ್ ಉದ್ದ ಆಗಿರ್ತೈತಿ, ಹೌದಾ? ನೋಡ್ರಿ, ಈ ಕಡೆ ಗುಣಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? ಎಡಕ್ ಬಂದ್ರೆ ಭಾಗಾಕಾರ ಆಗುತ್ತೆ. 150 15ರಿಂದ ಭಾಗಿಸ್ಬಿಡೋಣ. ಎಕ್ಸ್ ಸಿಕ್ಬಿಡ್ತದೆ. 15 ಒಂದ್ಲೆ 15, 15 ಹತ್ಲೆ 150. ಹಾಗಾದ್ರ ಎಕ್ಸ್ ಎಷ್ಟು ಬಂತು? 10 ಮೀಟರ್. 10 ಮೀಟರ್ ಅಂತ ಕರಿತೀವಿ. 10 ಮೀಟರ್ ಅಂತ ಕರಿತೀವಿ. ಎಷ್ಟು ಬಂದ್ ನಮಗಿದು? 10 ಮೀಟರ್ಗಳು ಬಂತು, ಹೌದಾ? ಆಯತ ಅಂದ್ರೆ ಏನ್ ಗೊತ್ತಾಯ್ತು? ಆಯತದ 2 ಸೂತ್ರಗಳ ಯಾವ್ಯಾವ ನಮಗೀಗ? ಆಯತದ ಸುತ್ತಳತೆ = 2 ಇಂಟು ಉದ್ದ ಪ್ಲಸ್ ಅಗಲ. ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲ. ಅದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ ಚೌಕದ ಬಗ್ಗೆ ತಿಳ್ಕೊನಂತ. ಚೌಕ ಅಂದ್ರೆ ಏನು? ಚೌಕದ ಸೂತ್ರಗಳ ಯಾವ? ಚೌಕದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ನೋಡ್ತಾ ಹೋಗೋಣ. ಚೌಕಕ್ಕ ಇನ್ನೊಂದು ಹೆಸರಿಂದ ಕರಿತೀವಿ. ಅದನ್ನ ಏನಂತ ಕರಿತೀವಿ? ವರ್ಗ ಅಂತ ಕೂಡ ಕರಿತೀವಿ. ಚೌಕವನ್ನ ವರ್ಗ ಅಂತ ಕೂಡ ಏನ್ ಮಾಡ್ತೇವೆ ನಾವು? ಕರಿತೇವೆ. ಹಾಗಾದ್ರ ಚೌಕ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರ 4 ಬಾಹುಗಳು ಸಮನಾಗಿದ್ದು ಪ್ರತಿ ಕೋನಗಳು 90 ಡಿಗ್ರಿಗೆ ಸಮಾನವಾಗಿರುವ ಚತುರ್ಭುಜಗಳನ್ನ ನಾವೇನಂತ ಕರಿತೀವಿ? ವರ್ಗ ಅಥವಾ ಚೌಕ ಅಂತ ಕರಿತೀವಿ. ವರ್ಗ ಅಥವಾ ಚೌಕ ಅಂತ ಕರಿತೀವಿ. ನೋಡ್ರಿ, ಇದಕ್ಕೊಂದು ಎಕ್ಸಾಂಪಲ್ ತಗೋರಿ. ಇಲ್ಲಿ ಅಂದಾಗ ನಿಮ್ಗ ಕ್ಲಿಯರ್ ಆಗಿಬಿಡ್ತೈತಿ. ABCD ಚೌಕ ಅನ್ನೋಕ್ಕಿಂತ ಮುಂಚೆ ಇದು ಏನಾಗಿರ್ಬೇಕು? ಯಾವಾಗ್ಲೂ ಚತುರ್ಭುಜ ಆಗಿರ್ಬೇಕು. ಚತುರ್ಭುಜ ಅನ್ನೋಗಿತ್ತಂದ್ರ 4 ಬಾಹುಗಳಿರ್ಬೇಕು, 4 ಕೋನಗಳಿರ್ಬೇಕು. ಅವೆಲ್ಲವೂ ಏನಾಗಿರ್ಬೇಕು? ಆವೃತ್ತವಾಗಿರ್ಬೇಕು. ನೋಡು, ಆವೃತ್ತವಾಗ್ಯಾವು, 4 ಬಾಹುಗಳದವು, 4 ಕೋನಗಳವು. ಇದೊಂದು ಚತುರ್ಭುಜ ಅನ್ನೋದು ಗೊತ್ತಾಯ್ತು. ಹಾಗಾದ್ರ ಇದು ಚೌಕ ಹೌದು ಅಲ್ಲೋ? ಚೌಕ ಹೌದು ಅಲ್ಲೋ ಅಂತ ಈಗ ನೋಡ್ಬೇಕು ನಾವು. ಚೌಕ ಆಗ್ಬೇಕಾಗಿತ್ತಂದ್ರೆ 4 ಬಾಹುಗಳು ಸಮಾನವಾಗಿರ್ಬೇಕು. 4 ಬಾಹುಗಳು ಸಮಾನವಾಗಿರ್ಬೇಕು. ಅದೇ ಆಯತದೊಳಗೆ ಏನಾಕಿದ್ದು? 2 ಅಭಿಮುಖ ಬಾಹುಗಳು, ವಿರುದ್ಧವಾದಂತ 2 ಬಾಹುಗಳು ಏನಾಗಿರ್ಬೇಕಿತ್ತು? ಸಮಾನವಾಗಿರ್ಬೇಕಿತ್ತು. 2 ಬಾಹುಗಳು ಸಮ ಇತ್ತಂದ್ರ ಇನ್ನ 2 ಬಾಹುಗಳು ಅವೆರಡಕ್ಕೆ ಸಮ ಆಗಿರ್ಬೇಕು. ಅಂತವು ಏನಾಗಿರ್ಬೇಕು? ಬಾಹುಗಳಿಗೆ ಏನಂತ, ಅಂತ ಚತುರ್ಭುಜಗಳಿಗೆ ಏನಂತ ಕರಿತಿದ್ದೆ ನಾವು? ಆಯತ ಅಂತ ಕರಿತಿದ್ದೇವೆ. ಅದೇ ಆ ಚೌಕ ಅಂತಂದ್ರ ಕೊಟ್ಟಂತ 4 ಬಾಹುಗಳ ಏನಾಗಿರ್ಬೇಕು? ಸಮಾನವಾಗಿರ್ಬೇಕು. ಕೊಟ್ಟಂತ 4 ಬಾಹುಗಳ ಏನಾಗಿರ್ಬೇಕು? ಸಮಾನವಾಗಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ BC ಅನ್ನೋದು 3 ಸೆಂಟಿಮೀಟರ್ ಇತ್ತಂದ್ರ, BC ಅನ್ನೋದು 3 ಸೆಂಟಿಮೀಟರ್ ಇತ್ತಂದ್ರ ABನೂ ಏನಾಗಿರ್ಬೇಕು? 3 ಸೆಂಟಿಮೀಟರ್ ಇರ್ಬೇಕು. ADನೂ ಏನಾಗಿರ್ಬೇಕು? 3 ಸೆಂಟಿಮೀಟರ್ ಇರ್ಬೇಕು. DCನೂ ಏನಾಗಿರ್ಬೇಕು? 3 ಸೆಂಟಿಮೀಟರ್ ಇರ್ಬೇಕು. DCನೂ ಏನಾಗಿರ್ಬೇಕು? 3 ಸೆಂಟಿಮೀಟರ್ ಇರ್ಬೇಕು. ಈ ರೀತಿ ಇದ್ದು ಅಂದ್ರ ಮಾತ್ರ ನಾವ್ ಏನಂತ ಕರಿತೀವಿ? ಅವುಗಳನ್ನ ಚೌಕ ಅಂತ ಕರಿತೀವಿ.
ಅದೇ ತರ ನೆಕ್ಸ್ಟ್ ಒನ್ ಏನೈತಿ 90 ಡಿಗ್ರಿಯನ್ನು ಹೊಂದಿರ್ಬೇಕು. ನೋಡ್ರಿ ಕೋನಮಾಪಕವನ್ನು ಇಲ್ಲಿಟ್ಟರಾಗೂ ನಿಮ್ಗೆ ಏನ್ ಸಿಗ್ತೈತಿ 90 ಡಿಗ್ರಿ ಸಿಗ್ತೈತಿ. ಅದೇ ತರ ಇಲ್ಲಿಟ್ಟು ನೋಡಿದಾಗ ಕೂಡ 90 ಡಿಗ್ರಿ ಸಿಗ್ತೈತಿ. ಇಲ್ಲಿಟ್ಟಾಗ ಕೂಡ 90 ಡಿಗ್ರಿ, ಈ ಕಡೆ ನೋಡಿದಾಗ ಕೂಡ 90 ಡಿಗ್ರಿಯನ್ನ ಹೊಂದಿರ್ತೈತಿ. ಹೌದಿಲ್ಲ? ಈ ರೀತಿ ಹೊಂದಿದ್ದು ಅಂದ್ರೆ ಮಾತ್ರ ಹೊಂದಿರುವಂತ ಚತುರ್ಭುಜಗಳನ್ನ ಮಾತ್ರ ನಾವೇನಂತ ಕರಿತೇವಿ? ಚೌಕ ಅಂತ ಹೇಗೆ ಕರಿತೇವೆ. ನೋಡ್ರಿ, ಆಯತ ಅಂದ್ರೆ ಎರಡೆರಡು ಬಾಹುಗಳ ಸಮ ಇದ್ವು ಅಲ್ಲಿ, ಅಭಿಮುಖವಾದ ಬಾಹುಗಳು ಅಂತ ಹೇಗೆ ಅಂತ. ಯಾವುದೇ ಚತುರ್ಭುಜಕ್ಕೆ 4 ಇರ್ತಾವು, 4 ಇರ್ತಾವ ಅಂತಂದ್ರ ಅದ್ರೊಳಗೆ ಎರಡೆರಡು ಬಾಹುಗಳು ಸಮ ಇದ್ವು ಅಂದ್ರ ಆಯತ ಅಂತ ಕರಿತೇವೆ. 4 ಬಾಹುಗಳು ಸಮ ಇದ್ವು ಅಂತಂದ್ರ ಚೌಕ ಅಂತ ಹೇಗೆ ಕರೆದು ಬಿಡ್ತೇವೆ. ಇಷ್ಟೇ ಅದಕ್ಕ ಇದಕ್ಕ ಇರುವಂತ ಡಿಫ್ರೆನ್ಸ್. ಹೌದಾ? ನೋಡ್ರಿ, ಇಲ್ಲೊಂದು ಡಿಫ್ರೆನ್ಸ್ ತಿಳ್ಕೊಬೇಕು ನೀವು. ಸಮತಲಾಕೃತಿಗಳಿಗೆ ಇವೆಲ್ಲ ಸಮತಲಾಕೃತಿಗಳು, ಹೌದಿಲ್ಲ? ಹಂಗಂದ್ರ ಇಲ್ಲಿ ಏನೇನದಾವ ಮಾನಗಳು? ಬರೀ ಉದ್ದ ಇಂಟು ಅಗಲ ಅಷ್ಟೇ ಐತಿ. ಇಲ್ಲಿ ಉದ್ದ ಇಂಟು ಉದ್ದ ಕಂಡು ಹಿಡಿತೇವಿ, ಮತ್ ಅಗಲ ಎರಡನ್ನ ಕೊಟ್ಟಿರ್ತಾರ. ಇಲ್ಲಿ ಎರಡನ್ನ ಬಳಸ್ಕೆ ನಾವೇನ್ ಮಾಡ್ತೇವಿ? ಚೌಕ ಉದ್ದವನ್ನ ತಿಳ್ಕೊತೇವಿ. ಈಗ ಏನ್ ಮಾಡೋಣ ಅಂತಂದ್ರ, ಚೌಕ ಅಂದ್ರೆ ಏನನ್ನೋದು ಗೊತ್ತಾತ್ ನಮ್ಗೆ. ಹೌದಾ? ಚೌಕ ಅಂದ್ರೆ ಏನು? 4 ಬಾಹುಗಳ ಸಮನಾಗಿದ್ದು ಪ್ರತಿ ಕೋಣಗಳೇನಾಗಿರ್ಬೇಕು? 90 ಡಿಗ್ರಿಯನ್ನ ಹೊಂದಿರುವ ಚತುರ್ಭುಜಗಳನ್ನ ನಾವೇನಂತ ಕರೆದೇವಿ? ಚೌಕ ಅಥವಾ ವರ್ಗ ಅಂತ ಹೇಗೆ ಕರೆದೇವಿ. ಹೌದಾ? ಇದನ್ನ ಮೇಲೆ ಚೌಕವನ್ನ ಚೌಕದ ಸುತ್ತಳತೆಯನ್ನ ಕಂಡು ಹಿಡಿಯೋ ಸೂತ್ರ ಏನಪ್ಪಾ ಅಂತಂದ್ರ, ನೋಡ್ರಿ, ಚೌಕದ ಸುತ್ತಳತೆ ಈಕ್ವಲ್ ಟು ಬಾಹು ಪ್ಲಸ್ ಬಾಹು ಪ್ಲಸ್ ಬಾಹು ಪ್ಲಸ್ ಬಾಹು ಅಂತ ಹೇಗೆ ಕರಿತೀವಿ. ಯಾಕ ಎಲ್ಲವೂ ಬಾಹು ಬಾಹು ಬಾಹುನ ಅಂತ ಹಾಕಿವಿ? ಅಲ್ಲಿ ಉದ್ದ ಇಂಟು ಅಗಲ ತಗೊಂಡಿದ್ವಿ, ಇಲ್ಲಿ ಬಾಹು ಅಂತ ಯಾಕೆ ತಗೊಂಡಿರ್ಬೋದು? ನೋಡ್ರಿ, ಇಲ್ಲಿ ಎಲ್ಲವುಗಳು ಏನಾಗ್ಯಾವ? ಎ ಬಿ ಅನ್ನೋ ಬಾಹು ಬಿ ಸಿ ಸಮ ಐತಿ, ಬಿ ಸಿ ಅನ್ನೋ ಬಾಹು ಸಿ ಡಿ ಸಮ ಐತಿ, ಸಿ ಡಿ ಅನ್ನುವ ಬಾಹು ಡಿ ಎಗೆ ಸಮ ಆಗೈತಿ. ಹಾಗಾದ್ರ ಈ 4 ಬಾಹುಗಳು ಏನಾಗ್ಯಾವ? ಒಂದಕ್ಕೊಂದು ಸಮ ಆಗ್ಯಾವ. ಅದ್ರ ಸಲುವಾಗಿ ಏನ್ ಮಾಡ್ಯಾವ ನಾವಿಲ್ಲಿ ಬಾಹು ಅಂತ ಹೇಗೆ ತಗೊಂಡೇವಿ. ಇದು ಕೂಡ ಉದ್ದ ಇಂಟು ಅಗಲ. ಉದ್ದನ ಎಷ್ಟು ಇರ್ತದಲ್ಲ ಅಷ್ಟೇ ಅಗಲನು ಏನಾಗಿರ್ತೈತಿ? ಅಷ್ಟೇ ಪ್ರಮಾಣದ ಉದ್ದವನ್ನ ಅಥವಾ ಬಾಹುವನ್ನ ಹೊಂದಿರ್ತಾವ. ಅದ್ರ ಸಲುವಾಗ 4 ಬಾಹುಗಳಂತ ಹೇಗೆ ಬರ್ಕೊಂಡೇವಿ. ನೋಡ್ರಿ, ಈ 4 ಬಾಹುಗಳನ್ನ ಕೂಡಿಸೋದ್ರಿಂದ ನಮ್ಗೆ ಏನ್ ಸಿಗ್ಬೋದು? ಚೌಕದ ಸುತ್ತಳತೆ ಸಿಗ್ತಾವ. ಎಷ್ಟು ಬಾಹುಗಳದಾವ ಇಲ್ಲಿ? 4. ನೋಡ್ರಿ, 4 ಸೇಮ್ ಇರ್ತಾವ ಅಂತಂದ್ರ ನಾವು ಇದನ್ನ ಈ ತರ ಬರಿಬಹುದು, 4 ಇಂಟು ಬಾಹು ಅಂತ. ಹೌದಾ? 4ನ್ನ ಒಂದು ಬಾಹು ಇರ್ತದಲ್ಲ, ಫಾರ್ ಎಕ್ಸಾಂಪಲ್ ಈ 3 ಅಂತ ಕೊಟ್ಟಲ್ಲ, ಈ 3ನ್ನ 4ರಿಂದ ಗುಣಿಸೋದ್ರಿಂದ ಏನಾಗುತ್ತೆ? ಆ ಸುತ್ತಳತೆ ಸಿಗ್ತದೆ. ಅದ್ರ 4 ಏನಾದ್ರು ಇಲ್ಲಿ ಸಮನಾಗ್ಯಾವ ಅಂತ ಹೇಗೆ ಗೊತ್ತಾಗುತ್ತಾ? ಹೌದಿಲ್ಲ? ಹಾಗಾದ್ರ ಚೌಕದ ಸುತ್ತಳತೆಯನ್ನ ಕಂಡು ಹಿಡಿಯುವ ಸೂತ್ರ ಏನಪ್ಪಾ ಅಂತಂದ್ರ, ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಬಾಹು ಅಂತ ಹೇಗೆ ಕರಿತೀವಿ. 4 ಇಂಟು ಬಾಹು ಅಂತ ಹೇಗೆ ಕರಿತೀವಿ. ನೋಡ್ರಿ, ಇದೇ ಎಕ್ಸಾಂಪಲ್ ಇದಕ್ ಬರಬರಿ ಆಗುತ್ತೆ ಇಲ್ಲ? ನೋಡ್ಬಿಡೋಣ. 4 ಬಾಹುಗಳೇನಾಗ್ಯಾವ ಇಲ್ಲಿ? 3 ಸೆಂಟಿಮೀಟರ್ ಐತಿ. ಸೂತ್ರ ಏನೈತಿ? 4 ಇಂಟು ಬಾಹು ಐತಿ. 4 ಇಂಟು ಬಾಹು ಅಂದ್ರೆ ಎಷ್ಟು ತಗೊಂಡೇವಿ ನಾವು? 3 ಸೆಂಟಿಮೀಟರ್. ನೋಡ್ರಿ, 4 ಮೂರ್ಲೆ 12. 4 ಮೂರ್ಲೆ 12. ಸುತ್ತಳತೆ ಅಂದ್ರ ಕೊಟ್ಟಂತ ಮಾನಗಳಲ್ಲಿ ಬರೀ ಮೀಟರ್ ಮತ್ತು ಸೆಂಟಿಮೀಟರ್ ಗಳ ಹೇಳ್ತೇವಿ. ಹಾಗಾದ್ರ ಕೊಟ್ಟಂತ ಈ ಚೌಕದ ಸುತ್ತಳತೆ ಎಷ್ಟಾತ್ ನಮ್ಗಿಲ್ಲಿ? 12 ಸೆಂಟಿಮೀಟರ್ಗಳು ಅಂತ ಹೇಗೆ ಕರಿತೇವೆ. ಅದೇ ತರ ಚೌಕದ ವಿಸ್ತೀರ್ಣದ ಸೂತ್ರ ಏನಪ್ಪಾ ಅಂತಂದ್ರ ಬಾಹು ಇಂಟು ಬಾಹು ಅಂತ ಹೇಗೆ ಕರಿತೇವೆ. ಬಾಹು ಇಂಟು ಬಾಹು. ನೋಡ್ರಿ, ಕೊಟ್ಟಂತ ಆಕೃತಿಯನ್ನ ಗಮನಿಸ್ರಿ. 4 ಬಾಹುಗಳು ಸಮಾನಾಗ್ಯಾವ. ಹಾಗಂದ್ರ ಈ ಭಾಗವನ್ನು ಕಂಡು ಹಿಡಿಬೇಕಾಗಿತ್ತಂದ್ರ ಯಾವ್ದಾರ ಒಂದು ಬಾಹು ಗೊತ್ತಿತ್ತಂದ್ರ ಸಾಕು, ನಮ್ಗೆ ಈಸಿಯಾಗಿ ಅವುಗಳನ್ನ ಕಂಡು ಹಿಡಿಬಹುದು. ಉದ್ದನೂ ಅಷ್ಟೇ ಇರ್ತೈತಿ, ಅಗಲನೂ ಅಷ್ಟೇ ಇರ್ತೈತಿ. ಅಂದ್ರ ಬಾಹು ಇಂಟು ಬಾಹು ಮಾಡಿದಾಗ ಏನಾಗುತ್ತೆ? ಆ ಚೌಕದ ಏನಾಗುತ್ತೆ ನಮಗ? ವಿಸ್ತೀರ್ಣ ಸಿಕ್ಬಿಡ್ತೈತಿ. ಹೌದಿಲ್ಲ? ಅದೇ ತರ ವಿಸ್ತೀರ್ಣಕ್ಕೆ ಇನ್ನೊಂದು ಹೆಸರು ಏನ್ ಕರೆದಿದ್ದೇವೆ ನಾವು? ಕ್ಷೇತ್ರ ಫಲ ಅಂತ ಹೇಗೆ ಕರೆದಿದ್ದೇವೆ. ಅದನ್ನು ನೆನಪಿಟ್ಕೋರಿ ನೀವು. ವಿಸ್ತೀರ್ಣ ಅನ್ನೋದು ಅಷ್ಟೇ ಅಲ್ಲ, ಕ್ಷೇತ್ರ ಫಲನು ಅಷ್ಟೇ ನಮ್ಗ ಮಹತ್ವ ಆಗೈತಿ. ಹೌದಾ? ಹಾಗಾದ್ರ ಚೌಕವನ್ನ ಇನ್ನೊಂದು ಈ ತರ ಬರಿಬಹುದು. ಬಾಹು ಬಾಹು ಅಂತಂದ್ರ ಎರಡು ಏನದು? ಒಂದೇ ಅದು. ಇದನ್ನ ಏನಂತ ಕರಿತೇವೆ ನಾವು? ವರ್ಗ ಸಂಖ್ಯೆ ರೀತಿ ಐತಿಲ್ಲ ಇದು. ಅಂದ್ರ ಬಾಹು ಇಂಟು ಬಾಹು ವರ್ಗ ಸಂಖ್ಯೆ ಅಂದ್ರ 2ರ ವರ್ಗ ಅಂದ್ರೆ ಏನ್ ಮಾಡ್ತಿದ್ದೇವೆ ನಾವು? 2 ಇಂಟು 2ನ್ನ ಗುಣಿಸ್ತಿದ್ದೇವೆ. ಹೌದಾ? 2ನ್ನ 2ರಿಂದ ಗುಣಿಸ್ತೇವೆ. ಬಾಹು ಇಂಟು ಬಾಹುನ್ನ ನಾವು ಇದನ್ನ 2 ಸ್ಕ್ವೇರ್ ಅಂತ ಈ ರೀತಿ ಬರ್ದಂಗ ಬಾಹು ಸ್ಕ್ವೇರ್ ಅಂತ ಬರಿಬಹುದು.
ಹೌದಾ? ಬರ್ದಾಗ ಏನಾಗುತ್ತೆ? ಬಾಹು ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಚೌಕದ ವಿಸ್ತೀರ್ಣ ಈಕ್ವಲ್ ಟು ಬಾಹು ಸ್ಕ್ವೇರ್ ಅಂತ ಸೂತ್ರ ನಮ್ಗೆ. ಹೌದಾ? ಹಾಗಾದ್ರೆ ಚೌಕದ ಎರಡು ಸೂತ್ರಗಳ ಯಾವ ಇಲ್ಲಿ? ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಬಾಹುಗಳು. ಅದೇ ರೀತಿ ಚೌಕದ ವಿಸ್ತೀರ್ಣ ಅಥವಾ ಕ್ಷೇತ್ರಫಲ ಅಂದ್ರ ಬಾಹು ಸ್ಕ್ವೇರ್ ಅಂತ ಕರಿತೇವೆ. ಹೌದಾ? ಬಾಹು ಸ್ಕ್ವೇರ್. ಸ್ಕ್ವೇರ್ ಈ ರೀತಿ ಸ್ಕ್ವೇರ್ ಅನ್ನ ಹೊಂದಿರುವ ಸಂಖ್ಯೆಗಳನ್ನ ಏನಂತ ಕರಿತೇವೆ ನಾವು? ವರ್ಗ ಸಂಖ್ಯೆಗಳು ಅಂತಾನೂ ಕರಿತೇವೆ. ಅದನ್ನು ನೆನಪಿರಲಿ. ಹೌದಾ? ಇದನ್ನ 3 ಸೆಂಟಿಮೀಟರ್ ತಗೊಂಡಿದ್ದೇವಲ್ಲ, ಇದೇ ಎಕ್ಸಾಂಪಲ್ ಇದಕ್ಕೆ ಅಪ್ಲೈ ಮಾಡಿ ನೋಡೋಣ. ನೋಡ್ರಿ, 3 ಸ್ಕ್ವೇರ್ ಮಾಡಿಬಿಡೋದು. ಹೌದಾ? 3 ಇಂಟು 3 ಏನಾಯ್ತು? 9. 3 ಇಂಟು 3 ಏನ್ ಬಂತು? 9 ಬಂತು. 9 ಇದು ಏನು? ಚದ ಸೆಂಟಿಮೀಟರ್. ಏನಾಗೈತಿ ಇದು? ಈ ಆಕೃತಿಯ ಚೌಕದ ಏನಾಗೈತಿ? ವಿಸ್ತೀರ್ಣ ಅಂತ ಕರಿತೇವೆ. ಹಾಗಾದ್ರೆ ಇದ್ರ ಮ್ಯಾಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಬಿಡಿಸ್ತಾ ಹೋಗೋಣ. ಅವಾಗ ಏನಾಗತ್ತಂದ್ರ ಯಾವ ರೀತಿ ಇದ್ರ ಮೇಲಿನ ಪ್ರಶ್ನೆಗಳು ಬರ್ತಾವಂತ ನಿಮ್ಗ ಗೊತ್ತಾಗುತ್ತಾ ಹೋಗುತ್ತಾ. ಹಾಗಾದ್ರ ಮೊದಲೇ ಪ್ರಶ್ನೆ ಏನಪ್ಪಾ ಅಂತಂದ್ರ ನೋಡ್ರಿ, ಒಂದು ಚೌಕಾಕೃತಿಯ ಬಾಹುವಿನ ಉದ್ದ 5 ಸೆಂಟಿಮೀಟರ್. ಏನು? ಒಂದು ಚೌಕಾಕೃತಿಯ ಬಾಹುವಿನ ಉದ್ದ 5 ಸೆಂಟಿಮೀಟರ್ ಗಳಾದರೆ ಅದರ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಏನ್ ಹೇಳ್ಯಾರ ಇಲ್ಲಿ? ಎರಡನ್ನು ಕಂಡುಹಿಡಿ ಅಂತಾರ. ಸುತ್ತಳತೆನ ಕಂಡುಹಿಡ್ರಿ, ವಿಸ್ತೀರ್ಣವನ್ನು ಕಂಡುಹಿಡ್ರಿ. ಅಂದ್ರ ಚೌಕ ಯಾವ ರೀತಿ ಐತಿ? ಅದು ಅದ್ರ ಬಾಹುಗಳ 5 ಸೆಂಟಿಮೀಟರ್ ಐತಿ. ಹೌದಾ? ಪ್ರತಿ ಚೌಕಾಕೃತಿಯ ಬಾಹುವಿನ ಉದ್ದ ಎಷ್ಟೈತಿ? 5 ಸೆಂಟಿಮೀಟರ್ ಐತಿ. ಹಾಗಾದ್ರ ಸುತ್ತಳತೆ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬಹುದು. ಹಾಗಾದ್ರ ಸುತ್ತಳತೆಯ ಸೂತ್ರ ಏನೈತಿ? ನಮ್ ಚೌಕದ ಸುತ್ತಳತೆ ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಬಾಹು. 4 ಬಾಹು ಎಷ್ಟೈತಿ? 5 ಐತಿ. 5 4 20 ಸೆಂಟಿಮೀಟರ್ ಅಂತ ಕರಿತೇವೆ. 5 4 20 ಸೆಂಟಿಮೀಟರ್ ಅಂತ ಕರಿತೇವೆ. ಹಾಗಾದ್ರೆ ಚೌಕದ ಸುತ್ತಳತೆ ಎಷ್ಟು ಬಂತು? ಈ ಚೌಕದ್ದು ಸುತ್ತಳತೆ ಎಷ್ಟೈತಿ? 20 ಸೆಂಟಿಮೀಟರ್ ಐತಿ. ಅದೇ ತರ ನಾವ್ ಇನ್ನೊಂದು ಏನ್ ಕಂಡಿಡ್ಬೇಕು? ವಿಸ್ತೀರ್ಣವನ್ನು ಕಂಡಿಡ್ಬೇಕು. ಯಾವ್ದ್ರದ್ದು? ಚೌಕದ ವಿಸ್ತೀರ್ಣ ಈಕ್ವಲ್ ಟು ಏನೈತಿ ಸೂತ್ರ? ಬಾಹು ಸ್ಕ್ವೇರ್. ನೋಡ್ರಿ, ಎಷ್ಟೈತಿ? ಬಾಹು 5 ಐತಿ. 5 ಸ್ಕ್ವೇರ್. ಹೌದಾ? 5ರ ವರ್ಗ ಏನಾಗುತ್ತೆ? 5ರ ವರ್ಗ ಏನಾಗುತ್ತೆ ನಮ್ಗ? ಅದನ್ನ ಬಿಡಿಸಿದಾಗ ಏನಾಗುತ್ತ? ಅದರ ಉತ್ತರ ಸಿಕ್ಬಿಡ್ತದೆ. ಚೌಕದ ನೋಡ್ರಿ, 5ರಿಂದ ಗುಣಿಸ್ಬಿಡು. 5 ಇಲ್ಲಿ 25 ಚದರ ಸೆಂಟಿಮೀಟರ್ ಅಂತ ಕರಿತೇವೆ. ಚದರ ಸೆಂಟಿಮೀಟರ್ ಅಂತ ಕರಿತೀವಿ. ಹಾಗಾದ್ರ ಈ ಆಕೃತಿಯ ವಿಸ್ತೀರ್ಣ ಎಷ್ಟೈತಿ ನಮಗ? 25 ಚದರ ಸೆಂಟಿಮೀಟರ್ಗಳು ಅಂತ ಕರಿತೇವೆ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತ ನೋಡೋದಾದ್ರ ನೋಡ್ರಿ, ಚೌಕದ ಸುತ್ತಳತೆ 48 ಸೆಂಟಿಮೀಟರ್ ಗಳಾದರೆ ಅದರ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಏನಂದ್ರ ಒಂದು ಚೌಕ ಐತಿ. ಹೌದಾ? ಈ ಚೌಕದ ಸುತ್ತಳತೆ ಎಷ್ಟೈತಿ? 48 ಸೆಂಟಿಮೀಟರ್. ಸುತ್ತಳತೆ ಎಷ್ಟೈತಿ? 48 ಸೆಂಟಿಮೀಟರ್ ಐತಿ. ಹೌದಾ? 48 ಸೆಂಟಿಮೀಟರ್. ಅವ್ರು ನಮ್ಗೆ ಕೇಳಿದ್ದೇನಿಲ್ಲಿ? ವಿಸ್ತೀರ್ಣವನ್ನು ಕೇಳ್ಯಾರ. ಏನ್ ಕೇಳ್ಯಾರ ಅವರು? ನಮ್ಗ ಕೇಳಿದ್ದು ವಿಸ್ತೀರ್ಣವನ್ನು ಕೇಳ್ಯಾರ. ಕೊಟ್ಟಿದ್ದೇನು? ಸುತ್ತಳತೆಯನ್ನು ಕೇಳ್ಯಾರ. ಕೊಟ್ಟಾರ. ವಿಸ್ತೀರ್ಣವನ್ನು ಕೇಳ್ಯಾರ. ಅಂದ್ರ ವಿಸ್ತೀರ್ಣ ಬೇಕಾಗಿತ್ತಂದ್ರ ಏನ್? ಬಾಹುನ ಬೆಲೆ ಏಟೈತಿ ಅಂತ ಸಿಕ್ಕಾಗ ನಾವ್ ಏನ್ ಮಾಡಬಹುದಿತ್ತು? ವಿಸ್ತೀರ್ಣವನ್ನು ಕಂಡುಹಿಡಿಬಹುದು. ನಮ್ಗೆ ಕೊಟ್ಟಿದ್ದೇನು? ಅವರು ಸುತ್ತಳತೆಯನ್ನು ಕೊಟ್ಟಾರ. ಹಾಗಾದ್ರ ಸುತ್ತಳತೆಯನ್ನು ಬಳಸ್ಕೊಂಡು ಏನ್ ಮಾಡ್ಬೇಕು? ನಾವು ಬಾಹು ಎಷ್ಟೈತಿ ಅನ್ನೋದು ಕಂಡುಹಿಡಿಬೇಕು. ಹಾಗಾದ್ರ ಚೌಕದ ಸುತ್ತಳತೆ ಸೂತ್ರ ಏನೈತಿ? ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಬಾಹು ಅಂತ ಕರಿತೇವಿ.
4 ಇಂಟು ಬಾಹು ಅಂತ ಯಾಕೆ ಕರಿತೀವಿ. ಚೌಕದ ಸುತ್ತಳತೆ 48 ಐತಿ. ಕೊಲ್ಟು 4ಕ್ಕೆ 4 ಬಾಹು ಬಾಹು ಹಾಕ್ಬಿಡೋದು. ನೋಡ್ರಿ ಈ 4 ಇಲ್ಲಿ ಗುಣಾಕಾರದಿಂದ ಈ ಕಡೆ ಬಂದ್ರೆ ಏನು ಭಾಗಾಕಾರ ಆಗುತ್ತೆ. 48ನ್ನ 4ರಿಂದ ಭಾಗಿಸಿದಾಗ ಏನ್ ಸಿಗ್ತದ ಬಾಹು ಎಷ್ಟಂತ ಸಿಕ್ಬಿಡ್ತದೆ. 4 ಒಂದ್ಲೆ 4 4 ಒಂದ್ಲೆ 4 4 2ಲೆ 8 4 12ಲೆ 48 ಬಾಹು ಈಕ್ವಲ್ ಟು 12 ಸಿಕ್ 12 ಏನಾಗೈತಿ ಇದು ಸೆಂಟಿಮೀಟರ್ ಅಂತ ಯಾಕೆ ಕರಿತೇವೆ. ಏನು ಸೆಂಟಿಮೀಟರ್. ಈಗ ಬಾಹು ಸಿಕ್ಕೈತೆ ಅಂದ್ರ ವಿಸ್ತೀರ್ಣವನ್ನ ಸುಲಭವಾಗಿ ಕಂಡುಹಿಡಿಬಹುದು. ನೋಡ್ರಿ ಚೌಕದ ವಿಸ್ತೀರ್ಣ ಈಕ್ವಲ್ ಟು ಬಾಹು ಸ್ಕ್ವೇರ್ ಅಂತ ಯಾಕೆ ಕರಿತೇವೆ. 12 ಸ್ಕ್ವೇರ್ ಏನು 12 ಸ್ಕ್ವೇರ್. 12ನ್ನ 12ರಿಂದ ಗುಣಿಸಿ 12ರ ವರ್ಗ ಏನಾಗೈತಿ 144. ಇದೇನು ಚದರ್ ಸೆಂಟಿಮೀಟರ್ ಅಂತ ಯಾಕೆ ಕರಿತೇವೆ. ಏನು ಚದರ್ ಸೆಂಟಿಮೀಟರ್ ಎಷ್ಟು 144 ಚದರ್ ಸೆಂಟಿಮೀಟರ್ ಆಗೈತೆ. ನೋಡ್ರಿ ಯಾವ ರೀತಿ ಕ್ವಶನ್ಸ್ಗಳನ್ನ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದಂತ. ಅಂದ್ರೆ ಯಾವ ನಮಗ ಸರಿಯಾಗಿ ಆ ಆಕೃತಿ ಬಗ್ಗೆ ಗೊತ್ತಿತ್ತು. ಆ ಆಕೃತಿ ಹಿಂಗಂದ್ರೆ ಚೌಕ ಅಂದ್ರೆ ಏನು 4 ಬಾಹುಗಳ ಸಮಾನ ಆಗಿರ್ಬೇಕು. ಪ್ರತಿ ಕೋಣಗಳು 90 ಡಿಗ್ರಿಯನ್ನು ಹೊಂದಿರುವ ಚತುರ್ಭುಜಗಳನ್ನ ನಾವೇನಂತ ಕರಿತೀವಿ ಚೌಕ ಅಂತ ಕರಿತೇವೆ. ಹಿಂಗ ಚೌಕ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರ ಸುತ್ತಳತೆಯ ಸೂತ್ರ ಏನು, ಚೌಕದ ಸುತ್ತಳತೆ ಸೂತ್ರ ಏನು, ಅದೇ ರೀತಿ ಚೌಕದ ವಿಸ್ತೀರ್ಣದ ಸೂತ್ರ ಏನು, ಈ ರೀತಿ ನಿಮ್ ಸೂತ್ರಗಳು ಸ್ಪಷ್ಟ ಆಗಿದ್ವು ಅಂದ್ರ ಇದೇ ತರ ಬೆಕ್ಕದಂಗೆ ಕೇಳಿ ಅವ್ರ ಪ್ರಶ್ನೆಗಳನ್ನ ಅವುಗಳನ್ನ ಏನ್ ಮಾಡಬಹುದು ನೀವು ಸುಲಭವಾಗಿ ಬಿಡಿಸ್ಬಹುದು. ನೋಡ್ರಿ ಇಲ್ಲಿ ಸುತ್ತಳತೆ ಕೊಟ್ಟು ವಿಸ್ತೀರ್ಣ ಕೇಳ ಈ ರೀತಿ ಸುಲಭವಾಗಿ ಕಂಡುಹಿಡಿಬಹುದು. ಹೌದಿಲ್ಲ? ಈ ರೀತಿ ನಾವು ಅವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋದ್ರಿಂದ ಏನ್ ಮಾಡ್ಬೋದಿತ್ತು ಅತಿ ಸುಲಭವಾಗಿ ಕೊಟ್ಟಂತ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗ್ಬೋದು. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪಾ ಅಂತಂದ್ರ ಕೊಟ್ಟಿರುವ ರೇಖಾಚಿತ್ರದ ಸುತ್ತಳತೆಯನ್ನ ಕಂಡು ಹಿಡಿಯಿರಿ. ಕೊಟ್ಟಿರುವ ರೇಖಾಚಿತ್ರದ ಸುತ್ತಳತೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ ಈ ರೇಖಾಚಿತ್ರ ಅಂದ್ರೆ ಇದೊಂದು ಚೌಕ ಇದೆ. ಇದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ನೋಡ್ರಿ ಅಲ್ಲಿ ಉದ್ದ ಇಂಟು ಅಗಲ, ಉದ್ದ ಮತ್ತು ಅಗಲ ಎರಡು ಸೇಮ್ ಅದಾವ ಅಂದ್ರೆ ಇದು ಚೌಕ ಅನ್ನೋದು ಗೊತ್ತಾಗುತ್ತೆ. ಆಕೃತಿಯನ್ನು ಕಂಡುಹಿಡಿಬೇಕು. ನಮ್ ರೇಖಾಚಿತ್ರ ಅಂತ ಕೊಟ್ಟಾರ ಅವ್ರು, ಚೌಕ ಅಂತಾನ ಕೊಟ್ಟಿಲ್ಲ. ಚೌಕ ಅಂತ ಕೊಡ್ಲಾಗೇನಂದ್ರ ನಾವು ಚೌಕ ಅಂತಾನ ಕಂಡುಹಿಡ್ಬೇಕೈತಂದ್ರ ಆ ಕೊಟ್ಟಂತ ದತ್ತಾಂಶಗಳನ್ನು ಗಮನಿಸ್ರಿ. ಎರಡು ಸೇಮ್ ಅದಾವ ಅಂತಂದ್ರ ಏನಾಗೈತಿ ಚೌಕ ಆಗೈತಿ. ಇಲ್ಲಿ 12 ಜಾಗದ ಉದ್ರೊಳಗ 14 ಕೊಟ್ಟಿದ್ರಂದ್ರ ಇದು ಏನಾಗೈತಿ ಆಯತ ಹಾಕಿತ್ತು. ಹೌದಿಲ್ಲ? ಈ ರೀತಿ ನೀವ್ ಏನಾಗುತ್ತ ಮೊದಲ ಕ್ವಶನ್ಸ್ ನ ಏನಂತ ಹೇಳಿ ಅದನ್ನ ಅರ್ಥ ಮಾಡ್ಕೋದು ಅತಿ ಹೆಚ್ಚ ಮಹತ್ವ ಆಗಿರ್ತೈತಿ. ನೋಡ್ರಿ ಇದನ್ನ ಬಿಡಿಸೋಣಂತ ಏನ್ ಕೇಳ್ಯಾರ ಅವರು ಸುತ್ತಳತೆಯನ್ನ ಕಂಡುಹಿಡ್ರಿ. ಚೌಕ ಸುತ್ತಳತೆ ಸೂತ್ರ ಏನೈತಿ? ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಬಾಹು ಅಂತ ಹೇಳಿ ಕರಿತೇವೆ. 4 ಬಾಹು ಅಂದ್ರೆ ಏನಿಲ್ಲ ಎರಡು ಸೇಮ್ ಇರ್ತಾವ. ಯಾವ್ದ್ರ ಒಂದ್ ಹಾಕ್ತಾನೆ 12 ಹಾಕ್ಬಿಡೋಣ. ಹೌದಾ? 12 ಹಾಕ್ಬಿಡೋಣ. ಹಾಕಿದಾಗ 12 4 ಏನಾಯ್ತು 12 4 ಹಾಕಿದಾಗ 48. 12 4 48 ಸುತ್ತಳತೆ ಅಂದಾಗ ಏನ್ರಾಗಿಡ್ಬೇಕು ನಾವು ಸೆಂಟಿಮೀಟರ್ ಅಂತ ಯಾಕೆ ಕರಿತೇವೆ. ಏನು ಸೆಂಟಿಮೀಟರ್. 12 4 48 ಸೆಂಟಿಮೀಟರ್ಗಳು. ಹಾಗಾದ್ರ ಈ ಆಕೃತಿಯ ಸುತ್ತಳತೆ ಏನಾದ್ ನಮ್ಗಿಲ್ಲಿ 48 ಸೆಂಟಿಮೀಟರ್ಗಳು ಅಂತ ಹೇಗೆ ಕರಿತೇವೆ. ಅದೇ ತರ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣಪ್ಪ. ನೋಡ್ರಿ ಕೊಟ್ಟಿರುವ ಚಿತ್ರದಲ್ಲಿನ ಚೌಕದ 4 ಬಾಹುಗಳ ಉದ್ದ ಸಮನಾಗಿದ್ದಾಗ ಚೌಕದ ಸುತ್ತಳತೆ ಇನ್ನ ಇದೆ 12 ಮೀಟರ್ದ ಸುತ್ತಳತೆಯನ್ನು ಕಂಡುಹಿಡಿದೇವೆ. ಈ ಸುತ್ತಳತೆ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 48 ಸೆಂಟಿಮೀಟರ್ ಆಗುತ್ತೆ. ಅದೇ ಇದನ್ನ ನಾವ್ ಏನಂತ ತಗೋಣಂದ್ರ ವಿಸ್ತೀರ್ಣ ಅಂತ ಯಾಕೆ ತಗೋಣಂತ. ಏನು ವಿಸ್ತೀರ್ಣ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಾಕಿದ್ರ. ನೋಡ್ರಿ ಕೊಟ್ಟಿರುವ ರೇಖಾಚಿತ್ರದಲ್ಲಿನ ಚೌಕದ 4 ಬಾಹುಗಳ ಉದ್ದ ಸಮನಾಗಿದ್ದಾಗ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಯಾಕೆ ಕೇಳಿದ್ರ. ಚೌಕದ ವಿಸ್ತೀರ್ಣ ಸೂತ್ರ ಏನ? ಚೌಕದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಅಂತ ಹೇಗೆ ಕರೆಯಲ್ಲ ನಾವು. ಏನು ಸೂತ್ರ ಏನು? ಬಾಹು ಸ್ಕ್ವೇರ್ ಅಂತ ಹೇಗೆ ಕರಿತೇವೆ. ಏನು ಬಾಹು ಸ್ಕ್ವೇರ್. ಚೌಕದ ವಿಸ್ತೀರ್ಣದ ಸೂತ್ರ ಏನೈತಿ? ಬಾಹು ಸ್ಕ್ವೇರ್ ಅಂತ ಹೇಗೆ ಐತಿ. ಹೌದಾ?
ನೋಡ್ರಿ ಕೊಟ್ಟಿದ್ದೆಷ್ಟು 12 ಕೊಟ್ರ 12 ಸ್ಕ್ವೇರ್ ಅಂತ ಯಾಕೆ ಮಾಡ್ಬಿಡೋದು 12 ಅಂದ್ರ 12 ಇಂಟು 12 ಹೌದಾ 12 12 144 ಇದೇನು ಚದರ ಸೆಂಟಿಮೀಟರ್ ಅಂತ ಏಕೆ ಕರಿತೇವೆ ಚದರ ಸೆಂಟಿಮೀಟರ್. ಹಾಗಾದ್ರೆ ಈ ಆಕೃತಿಯ ವಿಸ್ತೀರ್ಣ ಎಷ್ಟಾದ್ ನಮಗಿಲ್ಲಿ 144 ಚದರ ಸೆಂಟಿಮೀಟರ್ಗಳು ಅಂತ ಹೇಗೆ ಕರಿತೇವೆ ನಾವು ಹೌದಾ. ಹಾಗಾದ್ರ ಇದುವರೆಗೆ ಏನ್ ಮಾಡಿದೆ ನಾವು ಸಮತಲ ಆಕೃತಿಗಳ ಬಗ್ಗೆ ತಿಳ್ಕೊಂಡೇವೆ ಹೌದಾ. ಅದ್ರೊಳಗ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಚತುರ್ಭುಜ ಅಂದ್ರೆ ಏನು, ಚತುರ್ಭುಜದ ವಿಧಗಳ ಬಗ್ಗೆ ತಿಳ್ಕೊಂಡೇವಿ, ಮತ್ತ ಚತುರ್ಭುಜದಲ್ಲಿ ಬರುವಂತ ಆಯತ ಮತ್ತು ಚೌಕದ ಮೇಲೆ ಬರುವಂತ ವಿಸ್ತೀರ್ಣ ಸುತ್ತಳತೆ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವು, ಚೌಕ ಮತ್ತು ಸುತ್ತಳತೆ ಅಂದ್ರೆ ಏನು, ಮತ್ತು ವಿಸ್ತೀರ್ಣ ಅಂದ್ರೆ ಏನು, ಸುತ್ತಳತೆ ಅಂದ್ರೆ ಏನು, ಗಾತ್ರ ಅಂದ್ರೆ ಏನು ಗೊತ್ತಾಯ್ತು ನಮ್ಗೆ ಹೌದಾ. ಅದೇ ತರ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ಗಣಫಲ ಅಥವಾ ಗಾತ್ರ. ಸುತ್ತಳತೆ ತಿಳ್ಕೊಂಡೇವಿ, ವಿಸ್ತೀರ್ಣ ತಿಳ್ಕೊಂಡೇವಿ, ಇನ್ನ ತಿಳ್ಕೊಳ್ಳಾರ್ದೇನು ನಾವು ಗಾತ್ರವನ್ನು ತಿಳ್ಕೊಂಡಿಲ್ಲ. ಹಾಗಾದ್ರೆ ಈ ನೆಕ್ಸ್ಟ್ ವಿಡಿಯೋದೊಳಗೆ ಏನ್ ಮಾಡೋಣ ಅಂದ್ರೆ ನಾವು ಗಾತ್ರ ಅಥವಾ ಗಣಫಲ ಅಂದ್ರೆ ಏನು ಅದ್ರ ಬಗ್ಗೆ ಏನ್ ಮಾಡೋಣ ತಿಳ್ಕೊತಾ ಹೋಗೋಣಂತ.